ನಾವೆಲ್ಲರೂ ಹೇಳ್ತೀವಿ ಒಂದು ದಿನ ಜೀವನ ಉತ್ತಮವಾಗಿರುತ್ತೆ ಅಂತ, ಒಂದು ದಿನ ಎಲ್ಲ ಚೇಂಜ್ ಆಗೋಗುತ್ತೆ ಅಂತ. ಆದರೆ ನಿಜವಾದ ಮ್ಯಾಜಿಕ್ ಯಾವುದೋ ಒಂದು ದಿನದಲ್ಲಿ ಆಗಲ್ಲ. ಅದಾಗೋದು ಪ್ರತಿ ದಿನದ ಚಿಕ್ಕ ಚಿಕ್ಕ ಸ್ಟೆಪ್ಸಲ್ಲಿ. ಇದೇ ಚಿಕ್ಕ ಸ್ಟೆಪ್ಸ್ನ ನಾವು ಕರೆಯೋದು ಮೈಕ್ರೋ ಹ್ಯಾಬಿಟ್ಸ್ ಅಂತ. ಟೈನಿ ಆಕ್ಷನ್ಸ್. ಅದು ನಿಧಾನವಾಗಿ ನಮ್ಮ ಇಡೀ ಜೀವನದ ಡೈರೆಕ್ಷನ್ನ ಬದಲಾಯಿಸುತ್ತೆ. ಹಾಗೂ ಇವತ್ತು ಆ ಮೈಕ್ರೋ ಹ್ಯಾಬಿಟ್ಸ್ಗಳ ಕೆಲವು ಫಾರ್ಮುಲಾಗಳನ್ನು ಕಲಿತೀವಿ. ಅವು ಸಿಂಪಲ್ ಆಗಿರುತ್ತೆ, ಪ್ರಾಕ್ಟಿಕಲ್ ಆಗಿರುತ್ತೆ, ಹಾಗೂ ಪವರ್ಫುಲ್ ಆಗಿ ಕೂಡ ಇರುತ್ತೆ. ಸೊ ಟು ಅಂಡರ್ಸ್ಟ್ಯಾಂಡ್ ದ ಪವರ್ ಆಫ್ ದ ಮೈಕ್ರೋ ಹ್ಯಾಬಿಟ್ಸ್, ಲೆಟ್ಸ್ ವೆಲ್ಕಮ್ ಡಾಕ್ಟರ್ ಸುಭಾಷ್ ಚಂದ್ರ. ಹೇಗಿದ್ದೀರಾ ನೀವೆಲ್ಲ? ವೆರಿ ವೆಲ್ ಸರ್. ಕೇಳಿಸ್ತಿಲ್ಲಪ್ಪ? ಚೆನ್ನಾಗಿದ್ದೀವಿ ಸರ್. ವೆರಿ ಗುಡ್. ಮತ್ತೆ ನನಗೆ ಗೊತ್ತು, ಇವತ್ತು ನಾನು ಎದುರಿಸ್ತಾ ಇರೋ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಈಗಾಗಲೇ ನನಗೆ ಸ್ವಲ್ಪ ಮಟ್ಟದ ಹೆದರಿಕೆ ಅನ್ನೋದು ನನ್ನ ತಲೆನಲ್ಲಿದೆ. ನಿಮ್ಮ ಹತ್ರ ನಾಲೆಡ್ಜು ಮತ್ತು ಇನ್ಫಾರ್ಮೇಷನ್ ಇದೆ. ಇದರಿಂದ ನಾನು ಸಂತೋಷವಾಗಿ ನಾನು ಎದುರು ನೋಡ್ತಾ ಇರೋದು ಇದರಿಂದ ಏನಾದರೂ ನಿಮ್ಮಿಂದ ಸ್ವಲ್ಪ ಕಲಿಬಹುದೇನೋ ಅಂತ ಹೇಳಿ. ಈಗ ಹೇಳಿ, ಇವತ್ತಿನ ಸಬ್ಜೆಕ್ಟ್ ಏನು ಅಂತ. ನಿಮ್ಮ ಡೈರೆಕ್ಟರ್ಸು ಯಾವ ಪ್ರಶ್ನೆನ ಸೆಲೆಕ್ಟ್ ಮಾಡಿ ನನಗೆ ಕೊಟ್ಟಿದ್ದಾರೆ ಅಂತ. ಮೈಕ್ರೋ ಹ್ಯಾಬಿಟ್ಸ್. ಓಕೆ, ಮೈಕ್ರೋ ಹ್ಯಾಬಿಟ್ಸ್ ಬಗ್ಗೆ ನಿಮಗೆ ಏನು ತಿಳ್ಕೊಳ್ಳೋಕ್ಕೆ ಆಸೆ ಇದೆ? And the micro habits, I want to learn the small changes which we can do in our everyday life so that it will create a bigger impact for our life. ಯಾವ ಮಾದರಿಯ ಇಂಪ್ಯಾಕ್ಟ್ ಅನ್ನು ನಿಮ್ಮ ಲೈಫಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀರಾ? Professionally and personally, I want to be successful. ಸಕ್ಸಸ್. Yes, sir. ಓಕೆ. ಐ ಆಮ್ ಸೂರಜ್ ಫ್ರಮ್ BBA. ನನ್ನ ಕ್ವೆಶ್ಚನ್ ಏನು ಅಂದ್ರೆ, ನಮ್ಮಲ್ಲಿರುವ ಈ ಮೈಕ್ರೋ ಬ್ಯಾಡ್ ಹ್ಯಾಬಿಟ್ಸ್ ಅನ್ನು ಮೇಜರ್ ಹೇಗೆ ಮಾಡಬಹುದು ಅಂತ, ಮತ್ತೆ ನಾವು ಹೇಗೆ ಕೆಲಸ ಮಾಡಬೇಕು ನಮ್ಮ ಲೈಫಲ್ಲಿ ಅದು ಸಕ್ಸಸ್ ನಮ್ಗೆ ಸಿಗೋ ತರ. ವೆರಿ ಗುಡ್. ಲಾಟ್ಸ್ ಆಫ್ ಕ್ವಶನ್ಸ್. ಸರ್, ಮೈಕ್ರೋ ಹ್ಯಾಬಿಟ್ಸ್ ನಮ್ಮ ಬ್ಯಾಡ್ ಹ್ಯಾಬಿಟ್ಸ್ ನ ಬ್ರೇಕ್ ಮಾಡೋದಕ್ಕೆ ಹೇಗೆ ಹೆಲ್ಪ್ ಮಾಡುತ್ತೆ? Myself ಗಣೇಶ್ ತಿವಾರಿ. I'm from BBA. ಸರ್, ನನ್ನ ಪ್ರಶ್ನೆ ಏನು ಅಂದ್ರೆ, ಈಗಿನ ಟೈಮಲ್ಲಿ ನಮ್ಮ ಯೂತ್ ಫಾಸ್ಟ್ ಗ್ರೋ ಅಲ್ಲಿ ಬಿಲೀವ್ ಮಾಡ್ತಾರೆ, ಫಾಸ್ಟ್ ಸಕ್ಸಸ್ ಅಲ್ಲಿ ಬಿಲೀವ್ ಮಾಡ್ತಾರೆ. ನಮಗೆ ಸ್ಲೋ ಪ್ರೋಗ್ರೆಸ್ ಅಲ್ಲಿ ನಂಬಿಕೆ ಇರಲ್ಲ. ವಿ ಜಸ್ಟ್ ವಾಂಟ್ 1-2 ವರ್ಷದಲ್ಲೇ ಸಕ್ಸಸ್ ಹೇಗಾಗೋದು. ನಾವು ಆ ಸ್ಲೋ ಪ್ರೊಸೆಸ್ಗಿಂತ ಬಿಗರ್ ಪಿಕ್ಚರ್ ಕಾಣಬೇಕು. ಸೊ ನಾವೆಲ್ಲ ಯೂತ್ ಹೇಗೆ ಆ ವಿಷಯದಲ್ಲಿ, ಅಂದ್ರೆ ನಮ್ಮನ್ನ ನಾವು ಹೇಗೆ ಪ್ರಿಪೇರ್ ಮಾಡೋದು ಸ್ಲೋ ಪ್ರೋಗ್ರೆಸ್ಗಿಂತ ಬಿಗರ್ ಪಿಕ್ಚರ್ ಕಾಣೋ ಹಾಗೆ. How to deal with procrastination and how to manage time in order to achieve desired results. ಮೈಸೆಲ್ಫ್ ಚವನೋಪಾಧ್ಯಾಯ ಆಫ್ MBA. ಸರ್, ನನ್ನ ಪ್ರಶ್ನೆ ಏನಂದ್ರೆ, ಆರ್ಗನೈಸೇಷನ್ಸ್ ಎಂಪ್ಲಾಯೀಸ್ಗಳಿಗೆ ಮೈಕ್ರೋ ಹ್ಯಾಬಿಟ್, ಪ್ರೊಡಕ್ಟಿವ್ ಮೈಕ್ರೋ ಹ್ಯಾಬಿಟ್ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಎನ್ಕರೇಜ್ ಹೇಗೆ ಮಾಡಬಹುದು, ಯಾವುದೇ ಎಕ್ಸ್ಟ್ರಾ ಪ್ರೈಸಸ್ ಕ್ರಿಯೇಟ್ ಮಾಡ್ದೇನೆ? ಇವತ್ತು ನಾವು ಹ್ಯಾಬಿಟ್ಸ್ ಬಗ್ಗೆ ಏನಾದರೂ ತಿಳ್ಕೊಬೋದಾ ಅಂತೇಳಿ ಚರ್ಚೆ ಮಾಡೋಣ. ಕೆಲವು ಒಳ್ಳೆ ಅಭ್ಯಾಸ, ಕೆಲವು ಕೆಟ್ಟ ಅಭ್ಯಾಸ. ನಾನು ನಿಮಗೆ ಒಂದು ವಿಷಯದ ಬಗ್ಗೆ ಸಂಪೂರ್ಣ ತಿಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಮೈಕ್ರೋ ಹ್ಯಾಬಿಟ್ಸ್ ಅಂದರೆ ಸಣ್ಣ ಹವ್ಯಾಸ. ಅದೇನಾಗುತ್ತೆ ಅಂತಂದರೆ, ಅದು ದೊಡ್ಡದಾಗಿರ್ಬೋದು ಅಥವಾ ಸಾಮಾನ್ಯ ಹವ್ಯಾಸ ಆಗಿರ್ಬೋದು. ಅದು ನಮ್ಮ ನೇಚರ್ನಿಂದ ಬರೋದಿರ್ಬೋದು, ಅದು ಪ್ರಕೃತಿಯಿಂದ ಬರೋದು, ಅದು ನಮ್ಮ ಪರ್ಸನಾಲಿಟಿಯಿಂದ ಬರ್ಬೋದು. ಹಾಗಾಗಿ ಹವ್ಯಾಸ, ಆ ಮೈಕ್ರೋನ ನಾವು ನೋಟಿಸ್ ಮಾಡಿರೋದಿಲ್ಲ. ಆದರೆ ಸುಲಭವಾಗಿ ಅದೇ ಸಮಯದಲ್ಲಿ ಯಾವ ಮೈಕ್ರೋ ಹ್ಯಾಬಿಟ್ಸ್ನ ನಾವು ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ನ ಮತ್ತೆ ಮತ್ತೆ ಮಾಡ್ತಾ ಬರ್ತಾ ಅದು ಇನ್ ಅ ವೇ ಪರ್ಸನಾಲಿಟಿ ಆಗುತ್ತೆ. ಹಾಗೆ ಅದು ರೆಗ್ಯುಲರ್ ಆಗುತ್ತೆ. ಹಾಗೆ ಕೆಲವು ಪುಸ್ತಕಗಳು ಹೇಳೋ ಹಾಗೆ ಮೈಕ್ರೋ ಹ್ಯಾಬಿಟ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ನೇಚರ್ನ 2 ವೇ ಇರುತ್ತೆ. ಅದು ಸುಮಾರು 2-3 ತಿಂಗಳ ಕಾಲ ಸಮಯ ತಗೊಳುತ್ತೆ. ಹಾಗೆ 8 ವಾರದಿಂದ 16 ವಾರ. ಅದು ನೀವು ಹೇಗೆ ಅದನ್ನು ತಗೋತಿರೋ ನಾರ್ಮಲ್ ಆ್ಯಂಡ್ ರೆಗ್ಯುಲರ್ ಹ್ಯಾಬಿಟ್ ಆಗಿರುತ್ತೆ. ಮೊದಲನೇದಾಗಿ ನಾನು ನನ್ನ ಬಗ್ಗೆ ಹೇಳಬೇಕು ಅಂತಂದರೆ, ಯಾವ ಬ್ಯಾಡ್ ಹ್ಯಾಬಿಟ್ ನನ್ನಲ್ಲಿದೆ, ಯಾವ ಮೈಕ್ರೋ ಬ್ಯಾಡ್ ಹ್ಯಾಬಿಟ್ ನನ್ನಲ್ಲಿದೆ ಅಂತ. ಆಮೇಲೆ ನಂಗೆ ಗೊತ್ತಾಯಿತು, ಅದು ನಾನು ಬೆಳಗ್ಗೆ ಸರಿಯಾದ ಸಮಯಕ್ಕೆ ಎದ್ದೇಳಬೇಕು ಅಂದ್ಕೊಂಡು ನಾನು ಎದ್ದೇಳ್ತಾ ಇದ್ದೀನಿ. ಆದರೆ ನಾನೊಂದು ಸಣ್ಣ ಕೆಟ್ಟ ಗುಣನ ಅಳವಡಿಸ್ಕೊಂಡೆ. ಅದೇನೆಂದರೆ, ನಾನು ಸಾಧಾರಣವಾಗಿ ಮೆಡಿಟೇಷನ್ ಮಾಡುವಾಗ ಬೆಳಗ್ಗೆ 1 ಗಂಟೆ ಮಟ್ಟಕ್ಕೆ ಅದನ್ನು ನಾನು ಹಾಸಿಗೆ ಮೇಲೆ ಮಾಡಿಬಿಡ್ತೀನಿ. ಹಾಸಿಗೆ ಮೇಲೆ 3-4 ದಿಂಬ್ಗಳನ್ನ ಹಾಕಿ ಹಾಗೆ ನಾನು ಈ ಥರ ಕೂತ್ಕೊಂಡು ನನ್ನ ಮೆಡಿಟೇಷನ್ನ ಮಾಡಿದೆ. ಮತ್ತೆ ಹಾಗೆ ಆ ಹ್ಯಾಬಿಟ್ನಿಂದಾಗಿ ಕೆಲವೊಂದು ಸಲ ಅದು ಮೆಡಿಟೇಷನ್ ಸಮಯ ಜಾಸ್ತಿನೂ ಆಗುತ್ತೆ, ಕಮ್ಮಿನೂ ಆಗುತ್ತೆ. ಕೆಲವು ಸಲ ನಿದ್ದೆನೂ ಬಂದುಬಿಡುತ್ತೆ. ಯಾವಾಗಿಂದ ಈ ಸಬ್ಜೆಕ್ಟ್ನ ನನಗೆ ಕೊಟ್ಟರೋ ಅದನ್ನು ನಾನು ಬದಲಾಯಿಸೋದಕ್ಕೆ ಪ್ರಯತ್ನ ಪಟ್ಟೆ. ಆದರೆ ಅದರಲ್ಲಿ ಸಕ್ಸಸ್ಸು ಆಗಿಲ್ಲ. ಆದರೆ ಖಂಡಿತ ಪ್ರಯತ್ನ ಮಾಡೇ ಮಾಡ್ತೀನಿ. ನಾನು ಹಠಮಾರಿ. ಮತ್ತು ಹಠಮಾರಿತನೂ ಒಂದು ಹ್ಯಾಬಿಟ್ಟು.
ಅದನ್ನು ಸಂಪೂರ್ಣ ಮಾಡೇ ಮಾಡ್ತೀನಿ. ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ. ಆ ಥರ ಯಾವ ಒಂದು ನಿಮಗೆ ಹ್ಯಾಬಿಟ್ ಅರ್ಥ ಆಗುತ್ತೆ, ಅದು ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಮನೆ ಮಾತಾಗಿದೆ. ಅದು ಒಂದು ಇಂಡಿವಿಜುವಲ್ನ ಹ್ಯಾಬಿಟ್ಗಿಂತ ದೊಡ್ಡದಾಗಿ ಒಂದು ಸಮಾಜದ ಹ್ಯಾಬಿಟ್ ಆಗಿದೆ. ಮತ್ತು ಅದು ಕೆಟ್ಟದು ಇರ್ಬೋದು, ಚಿಕ್ಕದು ಇರ್ಬೋದು, ಮತ್ತು ಸರಿ ಇಲ್ಲದೆ ಇರ್ಬೋದು. ಸ್ಕ್ರೀನ್ ಟೈಮ್ ಸರ್, ಸ್ಕ್ರೀನ್ ಟೈಮ್, ಎಕ್ಸ್ಟ್ರಾ ಸ್ಕ್ರೀನ್ ಟೈಮ್. ಸ್ಕ್ರೀನ್ ಟೈಮ್, ಸರ್. ರೀಲ್ಸ್ ನೋಡೋದು. Sir, as you said the suicidal habits, so I feel like interfering in others' matters could be suicidal habits. ಎಲ್ಲದಕ್ಕಿಂತ ದೊಡ್ಡದಾದ ಪ್ರಾಬ್ಲಮ್ ಇವತ್ತಿನ ನಮ್ಮ ಸಮಾಜದಲ್ಲಿ ಸೇರ್ಕೊಂಡಿದೆಯೋ ಅದು ನಮ್ಮ ಸಮಾಜದಲ್ಲಿ. ಈಗ ನೀವು ಬೀಡ ಅಂಗಡಿಗೆ ಹೋಗಿ, ಮತ್ತೆ ಟೀ ಅಂಗಡಿಗೂ ಹೋಗಿ, ಯಾವುದಾದ್ರೂ ಒಂದು ಸಣ್ಣ ಸಮಸ್ಯೆನ ಅವರಿಗೆ ಹೇಳಿ, ಏನಾದರೂ ನಿಮಗಲ್ಲಿ ಎಷ್ಟು ಜನ ನಿಂತಿರ್ತಾರೋ ಅಷ್ಟು ಜನನೂ ಉತ್ತರ ಕೊಡ್ತಾರೆ. Our society has become, unfortunately, very judgmental. We judge everything and every time, which is a micro and small habit which has become social habit. And with the result, we see every time. There is strain in our relationships. There are unhappiness within ourselves. Please tell your own micro habits which you think is either good or it is not so good, which you want to work upon. Yes, ಹೇಳಿ. ಸರ್ ನನ್ನ ಸ್ಕ್ರೀನ್ ಟೈಮ್ ತುಂಬಾ ಜಾಸ್ತಿ ಇದೆ. 4-5 ಗಂಟೆ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಕ್ರೋಲ್ ಮಾಡೋದ್ರಲ್ಲೇ ಕಳೆದೋಗುತ್ತೆ. Too much of screen time. Okay. ಈಸಿಲಿ ಗೆಟ್ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ನಾನು ತುಂಬಾ ಬೇಗನೆ ಸ್ಯಾಟಿಸ್ಫೈಡ್ ಆಗೋಗ್ತೀನಿ. ಅಂದ್ರೆ ಚಿಕ್ಕ ಚಿಕ್ಕ ಅಚೀವ್ಮೆಂಟ್ ಕೂಡ ನಾವು ಓವರ್ಲಿ ಸ್ಯಾಟಿಸ್ಫೈಡ್, ಮತ್ತೆ ಅದನ್ನ ತಡೆಯುತ್ತೆ ಯಾವುದೇ ದೊಡ್ಡ ಗೋಲಿಗಾಗಿ, ಲೈಕ್ ಇನಿಷಿಯೇಟಿವ್ ಅದು. So note ambitions. Number 1, screen time. Number 2, not being ambitious. ಕೆಲಸ ಮಾಡೋಕ್ ಮುಂಚೆ ನಾನು ಎಷ್ಟು ಓವರ್ ಥಿಂಕಿಂಗ್ ಮಾಡ್ತೀನಿ ಅಂದ್ರೆ. ಓವರ್ ಥಿಂಕಿಂಗ್. ಇಷ್ಟೊತ್ತು ನೀವೆಲ್ಲ ಏನೇನು ಪ್ರಾಬ್ಲಮ್ಸ್ನ ಹೇಳಿದ್ರೋ 90% ಕಾರಣ ಏನು ಅಂತ ಹೇಳೋದಾದ್ರೆ, ಅದು ಪ್ರಾರಂಭ ಆಗೋದೇ ಒಂದು ಸಣ್ಣ ಸ್ಟೆಪ್ನಿಂದಾಗಿ. ಅದನ್ನು ನಾವು ಅಳವಡಿಸ್ಕೊಂಡು ಮಾಡೋವಂಥ ಒಂದು ಮಿಸ್ಟೇಕ್, ಅದು ನಮಗೆ ಕಡೆದಾಗಿ ಹ್ಯಾಬಿಟ್ ಆಗಿ ಬದಲಾವಣೆ ಆಗುತ್ತೆ. ಆ ಹ್ಯಾಬಿಟ್ ಒಂದು ಮೈಕ್ರೋ ಮ್ಯಾಕ್ರೋ, ಸಣ್ಣದು ದೊಡ್ಡದು ಅಂತ ಏನೂ ಇರೋದಿಲ್ಲ. ಸಣ್ಣ ಎಕ್ಸಾಂಪಲ್ನಿಂದ ನೋಡೋದಾದರೆ, ಯಾರಾದರೂ ಹೇಳೋ ಹಾಗೆ ನನ್ನ ಸಮಯನ ನಾನು ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ, ಅಥವಾ ಯಾರೋ ಹೇಳ್ದಾಗೆ ನನ್ನ ಲೇಜಿನೆಸ್, ಒಂದು ಸಣ್ಣ ಮೈಕ್ರೋ ಹ್ಯಾಬಿಟ್ಟು ನನ್ನನ್ನು ಸೋಂಬೇರಿಯಾಗಿ ಬದಲಾಯಿಸಿದೆ. ದೇರ್ ವುಡ್ ಬಿ 10 ಡಿಫ್ರೆಂಟ್ ಪ್ರಾಬ್ಲಮ್ಸ್ ಯು ವಿಲ್ ಫೇಸ್. ನಾವು ಪ್ರತಿದಿನ ರಾತ್ರಿ ಮಲಗಬೇಕಾದ್ರೆ ಅಲಾರಾಮ್ ಇಟ್ಕೋತೀವಿ. ಕೆಲವ್ರು ಇಟ್ಕೋತಾರೆ, ಕೆಲವ್ರು ಇಲ್ಲ. ಎಷ್ಟು ಜನ ಅಲಾರಾಮ್ ಇಟ್ಬಿಟ್ಟು ಮಲ್ಕೋತೀರಾ? ಆಲ್ಮೋಸ್ಟ್ 90% ಆಫ್ ಯು. ಮತ್ತು ಬೆಳಗ್ಗೆ ಅಲಾರಾಮ್ ಆದಾಗ ನಮ್ಮಲ್ಲಿ ಕೆಲವರು ಏನು ಹೇಳ್ತಾರೆ, 5 ನಿಮಿಷ. ಎಷ್ಟು ಜನ ಆ ಥರ ಮಾಡ್ತೀರಾ? ಓಹ್, ಇಲ್ಲಿ ತುಂಬ ಜನನೇ ಇದ್ದೀರಪ್ಪ. ಮತ್ತು ಆ 5 ನಿಮಿಷ ಏನಿದೆಯಲ್ಲ, ನಮ್ಮ ಇಡೀ ದಿನನ ಹಾಳು ಮಾಡುತ್ತೆ. ಪೂರ್ತಿ ದಿನ ಹಾಳಾಗೋಗುತ್ತೆ. ಹೌದೋ ಇಲ್ವೋ? ಆ 5 ನಿಮಿಷ ಏನಾದರೂ ಲೇಟಾಗಿದ್ದರೆ, ಅಯ್ಯೋ ಬೈ ಗಾಡ್, ನಾನು ಕ್ಯಾಲ್ಕುಲೇಟ್ ಮಾಡಿದಾಗ ನನ್ನ ಕ್ಲಾಸ್ ಇಷ್ಟೊತ್ತು ನಡೆಯುತ್ತೆ, ಇಷ್ಟು ಸಮಯದ ಪ್ರಯಾಣ ಇದೆ, ಅಷ್ಟೊತ್ತಿಗೆ ನಾನು ನನ್ನ ಸ್ಕೂಟಿನ ಅದನ್ನು ಸ್ಟ್ಯಾಂಡ್ ಹತ್ರ ಹಾಕ್ತೀನಿ, ಅದಾದಮೇಲೆ ಓಡ್ಕೊಂಡು ಕ್ಲಾಸಿಗೆ ಬರ್ತೀನಿ. ಮನೆಯಿಂದ ಹೊರಡೋಕ್ಕಿಂತ ಮುಂಚೆ ಮಮ್ಮಿ ಕೈಲಿ ನಾಷ್ಟ ತಿಂದು ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೇ ನೀವು ಅಲಾರಾಮ್ ಇಟ್ಟಿರ್ತೀರ ಅಲ್ವಾ? ಮತ್ತು ಯಾವಾಗ 5 ನಿಮಿಷ ಲೇಟ್ ಮಾಡ್ತಿರೋ ಆಗ ಪರವಾಗಿಲ್ಲ, 5 ನಿಮಿಷ ತಾನೇ ನಾನು ಹೊಂದಿಸ್ಕೋತೀನಿ ಅಂತ ನಮ್ಮ ಸ್ಕೂಟಿ ಅಥವಾ ಗಾಡಿನ ಫಾಸ್ಟಾಗಿ ಓಡಿಸ್ಕೊಂಡು ಇಲ್ಲ ಏನಾದರೂ ಮಾಡಿ. ಆದರೆ ಆ ದಿನ ಏನಾಗುತ್ತೆ? ಆದರೆ ಅವತ್ತು ನಿಮ್ಮ ಗಡಿಯಾರ ತುಂಬ ಫಾಸ್ಟಾಗಿ ಓಡುತ್ತೆ. ನೀವು ನೋಡ್ತೀರಾ ನಿಮ್ಮ ಮೊಬೈಲಲ್ಲಿರೋ ಗಡಿಯಾರನ, ಅದು ಫಾಸ್ಟಾಗಿ ಓಡ್ತಾ ಇದೆ. ನಿಮ್ಮ ಸ್ಕೂಟಿ ಹಿಂದೆ ಕೂತಿರೋ ಗೆಳೆಯನೋ ಗೆಳ್ತಿನೋ ಕೇಳ್ತೀರಾ ನಿನ್ನ ಮೊಬೈಲಲ್ಲಿ ಸಮಯ ಎಷ್ಟಾಗಿದೆ ಅಂತ, ಅದು ಫಾಸ್ಟಾಗಿ ಓಡ್ತಾ ಇದೆ. ಎಲ್ಲರ ಗಡಿಯಾರನೂ ಫಾಸ್ಟಾಗಿ ಓಡ್ತಾ ಇದೆ. ನೀವು 5 ನಿಮಿಷ ಲೇಟ್ ಮಾಡಿದ್ದಿನ ಮತ್ತೆ ಏನಾರು ತಪ್ಪಾಡಿ ಚಪ್ಪಲಿ ಬದಲಾಯಿಸಿ ಹಾಕ್ಕೊಂಡು ಅರ್ಜೆಂಟಲ್ಲಿ ಬಟ್ಟೆ ಬದಲಾಯಿಸಿ ಅದು ಶರ್ಟಿಗೆ ಪ್ಯಾಂಟೇ ಮ್ಯಾಚ್ ಆಗದೆ ಇರೋ ಥರ ಆಗ್ಬೋದು. ಪಾಪ ಅಮ್ಮಂಗೆ ದಿನಪೂರ್ತಿ ಪ್ರಾಬ್ಲಮ್ ಕೊಟ್ಕೊಂಡು ಪಾಪ ಅವರು ನಾಷ್ಟ ಮಾಡಿಲ್ಲ ಅಂತ ನೀನು ಓಡೋಗ್ತೀಯ.
ಪಾಪ ದಿನ ಪೂರ ಅವ್ರ ಮನೆಯಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಅದರಿಂದ ತುಂಬ ಕಾಯಿಲೆ ಬರ್ಬೋದು ಅವರಿಗೆ. ಯಾವ್ದು ನಿಮಗೆ ಗೊತ್ತಿರುತ್ತೆ ಅದು ಕೆಟ್ಟದು ಅಂತ. ಇಟ್ಸ್ ನಾಟ್ ಗುಡ್ ಫಾರ್ ಮೀ, ಫಾರ್ ಮೈ ಸಕ್ಸಸ್, ಫಾರ್ ಮೈ ರಿಲೇಷನ್ಶಿಪ್, ಫಾರ್ ಮೈ ಕೆರಿಯರ್. ಸೊ ನಿಮಗೆ ಏನು ಅನಿಸುತ್ತೋ ಅದನ್ನು ಬರ್ಕೊಳ್ಳಿ. ದಿಸ್ ಈಸ್ ಮೈ ಬ್ಯಾಡ್ ಹ್ಯಾಬಿಟ್, ದಿಸ್ ಈಸ್ ಮೈ ಮೈಕ್ರೋ ಹ್ಯಾಬಿಟ್ ವಿಚ್ ಐ ವಾಂಟ್ ಟು ಗೆಟ್ ರಿಡ್ ಆಫ್. ಒಂದು ದಿನ ಮಾಡಿ, ಸ್ವಲ್ಪನಾದರೂ ಮಾಡಿ. ಜಾಸ್ತಿ ಮಾಡೋಕ್ಕಾಗಿಲ್ಲ ಅಂದರೆ ಸ್ವಲ್ಪನಾದರೂ ಮಾಡಿ. ಮತ್ತು ನಾನು ಹೇಳ್ದ ಹಾಗೆ ಸಮ್ ಬುಕ್ಸ್ ಐ ವಾಸ್ ರೀಡಿಂಗ್, it was written there that it's only 66 times if you repeat the same things, it becomes your habit. ಚಿಕ್ಕ ಹ್ಯಾಬಿಟ್ ಅಂದರೆ ನಾನು ಚಿಕ್ಕದಲ್ಲಿ ನಮ್ಮಮ್ಮ ಹೇಳಿದ್ದು ಕೇಳಿಸ್ಕೊಂಡೋ. ಮದುವೆ ಆಗಬೇಕಾಗಿರೋ ಚಿಕ್ಕ ಹೆಣ್ಮಕ್ಳಿಗೆ ಅವ್ರು ಏನು ಹೇಳ್ತಾಯಿದ್ರು ಅಂತಂದರೆ, ಅವ್ರು ಹೇಳ್ತಾಯಿದ್ರು, ಮಗಳೇ ಮದುವೆ ಮಾಡ್ಕೊಳಕ್ಕೆ ಹೋಗ್ತಾ ಇದೆಯಾ, ಒಂದು ವಿಷಯ ನೆನ್ಪಿಟ್ಕೋ, ನಿನ್ನ ಗಂಡನ ಪ್ರೀತಿ ಕಳಿಸ್ಬೇಕು ಅಂದರೆ ಗಂಡನ ಪ್ರೀತಿಯ ದಾರಿ ಅವನ ಹೊಟ್ಟೆಗೆ ಸಂಬಂಧಪಟ್ಟಿರುತ್ತೆ. ಅದಕ್ಕೆ ನೀನು ಅಡುಗೆ ಮಾಡಬೇಕಾದ್ರೆ ತುಂಬ ಪ್ರೀತಿಯಿಂದ ಮಾಡು. ಅವನಿಗೆ ಅಡುಗೆ ಇಷ್ಟ ಆಯಿತು ಅಂದರೆ ತುಂಬ ಪ್ರೀತಿ ಸಿಗುತ್ತೆ. ಅದೊಂದು ಚಿಕ್ಕ ಹವ್ಯಾಸ. ಆದರೆ ರಿಸಲ್ಟ್ಸ್ ಏನಾಗುತ್ತೆ ಅಂದರೆ ಅದು ಜೀವನ ಪೂರ್ತಿ ಪ್ರೀತಿ ವಿಶ್ವಾಸ ತುಂಬಿರುತ್ತೆ. ಹಾಗೆ ಆ ವಿಷಯನೂ ಕೂಡ ತುಂಬ ಸೈಂಟಿಫಿಕ್ಕೆ. ಇಟ್ಸ್ ನಾಟ್ ಓನ್ಲಿ ನಾನು ಹೇಳ್ತಾ ಇದ್ದೀನಿ ಅಂತ ನೀವು ಮೋಟಿವೇಟ್ ಮಾಡ್ಕೋಬೇಕು ಅಂತ ಏನೂ ಇಲ್ಲ. ದಿಸ್ ಈಸ್ ಎ ಸೈಂಟಿಫಿಕ್ ಥಿಂಗ್. ನ್ಯೂರಲಾಜಿಕ್ ಬುಕ್ಸನ್ನ ನೀವು ನೋಡಿದ್ರೆ ಅಲ್ಲೂ ಕೂಡ ನಿಮಗೆ ಅರ್ಥ ಆಗೋದೇನೆಂದರೆ, ರಿಪೀಟಿಂಗ್ ಸಮಥಿಂಗ್ ಟೈಮ್ ಆ್ಯಂಡ್ ಅಗೈನ್, ಯೋರ್ ಬ್ರೈನ್ ಸೆಲ್ಸ್ ಸ್ಟಾರ್ಟ್ ವರ್ಕಿಂಗ್ ಆ್ಯಂಡ್ ದೆ ಗೆಟ್ ಆ್ಯಕ್ಟಿವೇಟೆಡ್ ಟುವರ್ಡ್ಸ್ ದಟ್. ಸೊ ದಟ್ ಈಸ್ ಆಲ್ಸೋ ಇಟ್ಸ್ ವೆರಿ ಸೈಂಟಿಫಿಕಲಿ ಪ್ರೂವನ್. ಆರ್ ನನ್ನ ಪ್ರಕಾರ ದಿಸ್ ಗಿವ್ಸ್ ಟು ಸೊಲ್ಯೂಷನ್ಸ್ ಟು ಮೋಸ್ಟ್ ಆಫ್ ದಿ ಕ್ವಶನ್ಸ್. ಎ ಸಿಂಗಲ್ ಥಿಂಗ್ ಆಫ್ ಯು ಟ್ರೈಂಗ್ ಟು ಟೇಕ್ ಓನ್ಲಿ ಒನ್ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ರಿಮೂವಿಂಗ್ ದೋಸ್ ಬ್ಯಾಡ್ ಥಿಂಗ್ಸ್. ರೆಸ್ಟ್ ಆಫ್ ದ ಥಿಂಗ್ಸ್ ಫಾಲೋ. ಎನಿ ಅದರ್ ಕ್ವಶನ್ಸ್ ನೌ ಯು ಹ್ಯಾವ್? ಸರ್, ಮೋಸ್ಟ್ಲಿ ಇವಾಗ ಎಲ್ಲರೂ ನ್ಯೂ ಹ್ಯಾಬಿಟ್ಸ್ನ ತುಂಬ ದಿನ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಸೊ ಮೈಕ್ರೋ ಹ್ಯಾಬಿಟ್ಸ್ ಆ ನ್ಯೂ ಹ್ಯಾಬಿಟ್ಸ್ನ ಅಟೈನ್ ಮಾಡೋದ್ರಲ್ಲಿ ಹೇಗೆ ಹೆಲ್ಪ್ ಮಾಡುತ್ತೆ? ಜಸ್ಟ್ ಸೇ ಫಾರ್ ಎಕ್ಸಾಂಪಲ್, ಐ ಸ್ಟಾರ್ಟೆಡ್ ಜಿಮ್ಮಿಂಗ್. ನಾನೊಂದು 15-20 ದಿನ ಹೋದೆ, ಆಮೇಲೆ ಡ್ರಾಪ್ ಮಾಡಿಬಿಟ್ಟೆ. ಸೊ ಅದು ನೀವು ಕೇಳಿರೋ ಕ್ವಶನ್ನು ಮೊದಲೇ ನೀವು ಕೇಳಿರೋ ಹಾಗೆ ಕೂತ್ಕೊಳ್ಳಿ. ಅದೇನೆ ಅದು. ಪೀಪಲ್ ವಿ ಆಲ್ ದ ಟೈಮ್ ವಾಂಟ್ ಇನ್ಸ್ಟಂಟ್ ರಿಸಲ್ಟ್ಸ್, ಕ್ವಿಕ್ ರಿಸಲ್ಟ್ಸ್. ವೇರ್ ದೆರ್ ಇಸ್ ನೋ ಕ್ವಿಕ್ ರಿಸಲ್ಟ್. ಮತ್ತೆ ನಿಮ್ಮ ತಾಯಿ ಏನಾದರೂ ಮೊಸರನ್ನ ನಿಮಗೆ ಬೆಳಗ್ಗೆ ಚೆನ್ನಾಗಿ ತಿನ್ಸಿದ್ರೆ ಅದಕ್ಕೆ ಅಂತಲೇ ತುಂಬ ಪೇಷನ್ಸ್ ಬೇಕು. ಅವರು ರಾತ್ರಿ ಹೊತ್ತಿನಲ್ಲಿ ಅದಕ್ಕೆ ಜಾಮೂನ್ ಹಾಕಿರ್ಬೋದು. ಅವರು 6ರಿಂದ 8 ಗಂಟೆ ತಗೊಂಡು ಅದನ್ನು ಮಾಡಿದ್ರೇ ಮೊಸರಾಗೋದು. ನೀವು ಯೋಚನೆ ಮಾಡ್ಬೋದು, ಈಗ ಅದನ್ನು ಮಾಡಿ ಅರ್ಧ ಗಂಟೆಲ್ಲದಾಯಿತು ಅಂದರೆ ಮೊಸರಲ್ಲ. ಅದಕ್ಕೆ ನೀವು ನಿಮ್ಮೊಳಗೆ ಪೇಷನ್ಸ್ನ ಡೆವಲಪ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಯಾವುದಾದ್ರೂ ಕೆಲಸ ಪ್ರಾರಂಭ ಮಾಡಿದ್ರೆ ಆವಾಗ ಈ ಹ್ಯಾಬಿಟ್ನ ಡೆವಲಪ್ ಮಾಡ್ಕೊಳ್ಳಿ. ಅದನ್ನು ನಾನು ಮಾಡಬೇಕು ಅಂತಂದರೆ ಅದಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ ನನಗೆ ಅಂತ ಹೇಳಿ. ಟೈಮ್ ಲೈನ್ ಎಷ್ಟು ಬೇಕಾಗತ್ತೆ? ನೀವೆಲ್ಲ MBA ಮಾಡ್ತಾ ಇದ್ದೀರಲ್ಲ, ನೀವು ಬಿಸ್ನೆಸ್ ಮಾಡೆಲ್ಸ್ನ ಮಾಡ್ತಾ ಇರ್ತೀರಲ್ಲ, ನಿಮಗೆ ಹೇಳ್ಕೊಡ್ತಾ ಇರ್ತಾರಲ್ವ ಬಿಸ್ನೆಸ್ ಮಾಡೆಲ್ಸ್ನ ಹೇಗೆ ಮಾಡೋದು ಅಂತ, ಅಥವಾ ಇಲ್ವಾ? ಆ ಬಿಸ್ನೆಸ್ ಮಾಡೆಲ್ಸಲ್ಲಿ ನಿಮಗೆ ಏನೇನು ವಸ್ತುಗಳು ಬೇಕು ಅಂತ, ರಾ ಮೆಟೀರಿಯಲ್ ಏನು ಬೇಕು, ಕ್ಯಾಪಿಟಲ್ ಅನ್ನೋದು ಎಷ್ಟು ಬೇಕು, ಎಷ್ಟು ಜನ ಬೇಕು, ಹಾಗೆ ಅದು ಹೇಗೆ ಆಗುತ್ತೆ, ಎಷ್ಟು ಸಮಯ ಹಿಡಿಯುತ್ತೆ. ಯು ವಿಲ್ ಲೂಸ್ ಸಮ್ ಮನಿ. ಫಸ್ಟ್ 12 months ಯು ವಿಲ್ ಸ್ಟಾರ್ಟ್ ಟು ಬ್ರೇಕಿಂಗ್ ಈವನ್ ಇನ್ 24 months. ನೆಕ್ಸ್ಟ್ 25th month to 36 months ಯು ವಿಲ್ ಮೇಕ್ ಪ್ರಾಫಿಟ್. ಇದೇ ಥರ ನೀವು ಎಲ್ಲೇ ಇದ್ದರೂ ಏನಾದರೂ ತೊಂದರೆ ಇರುತ್ತೆ ನಿಮ್ಮ ಮುಂದೆ, ನಿಮ್ಮ ಹತ್ರ. ಮತ್ತು ನಿಮ್ಮ ಗುಣ ಏನಂದರೆ ನೀವು ಆದಷ್ಟು ಬೇಗ ನಿಮಗೆ ರಿಸಲ್ಟ್ಸ್ ಬರಬೇಕು. ಆದರೆ ಇದನ್ನು ನೀವು ಮುಂಚೆನೇ ಯೋಚನೆ ಮಾಡೋದನ್ನು ಅಳವಡಿಸ್ಕೊಳ್ಳಿ. ಅದನ್ನು ನೀವು ಮನಸ್ಸಿನಲ್ಲೇ ಅನ್ಕೋಬೇಕು. ನಾನು ಬೆಳಗ್ಗೆನೇ ಮ್ಯಾರಥಾನ್ಗೆ ಓಡಬೇಕು ಅಂದರೆ ನಾನೇನಾದರೂ ಗಡಿಯಾರ ನೋಡಿಕೊಂಡು 25 ನಿಮಿಷದಲ್ಲಿ 5 ಕಿಲೋಮೀಟರ್ ಓಡಿರ್ತೀನಿ. ಆವಾಗ ನಿಮ್ಮ ಮನಸ್ಸಿನಲ್ಲಿ ಯಾವುದೂ ತಡೆಮಾಡ ಆಗೋದಿಲ್ಲ. ಅಕಸ್ಮಾತ್ 5 ಇಲ್ಲ ಅಂದರೆ 4 ಕಿಲೋಮೀಟರ್ ಆದರೂ ಓಡಿರ್ತೀನಿ. ಹೋಗ್ತಾ ಅದು ನಮಗೆ ಅಭ್ಯಾಸ ಆಗುತ್ತೆ. ಅದು ಏನಂದರೆ ನಾವು ಮೊದಲಿಗಿಂತ ಅಡ್ವಾನ್ಸ್ ಆಗಿ ಪ್ಲ್ಯಾನಿಂಗ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ತೀವಿ.
My question is about entrepreneurship. If we want to sustain in a market for a long time as an entrepreneur, so which is the basic habit we have to fulfill in our life? ಮೊದಲನೇದಾಗಿ ಬಿಸ್ನೆಸ್ನ ಅರ್ಥ ಮಾಡ್ಕೊ. Yes, ಎಲ್ಲಿವರೆಗೆ ನಿನಗೆ ವ್ಯವಹಾರ ಅರ್ಥ ಆಗಲ್ವೋ ನೀನು ನಿರ್ಧಾರ ಮಾಡೋಕ್ಕಾಗಲ್ಲ. ಅದು ಎಷ್ಟು ಲೇಟಾಗಿ ನಿನಗೆ ಸಕ್ಸಸ್ ಆಗಿ ಪರಿವರ್ತನೆ ಆಗುತ್ತೆ ಅಂತ. okay, sir, got it. ಸರ್ ನನ್ನ ಪ್ರಶ್ನೆ ಏನು ಅಂದರೆ ಡಿಲ್ಯೂಷನ್ ಆಗಿರೋದು ಸರಿನಾ ಅಥವಾ ತಪ್ಪಾ? ಅದು ಯಾವಾಗಲೂ ನನ್ನ ತುಂಬ ಕನ್ಫ್ಯೂಸ್ ಮಾಡ್ತಾ ಇರುತ್ತೆ. ಯಾಕಂದರೆ ನಾವು ಭ್ರಮೇಲಿ ಇರಬೇಕಾ ಅಥವಾ ಇರಬಾರ್ದಾ ಅಂತ. ಸೊ ಈ ತೊಂದರೆಗೆ ಪರಿಹಾರ ಏನು ಸರ್? ಭ್ರಮೆನಲ್ಲಿ ಮಾತ್ರ ಇರಬಾರ್ದು. ಲಾಜಿಕ್ ಏನಂದರೆ ಭ್ರಮೆನಲ್ಲಿ ಮಾತ್ರ ಇರಬಾರ್ದು. ಸರ್ ಆದರೆ ನಾನು ಕೆಲವೊಂದು ಕಡೆ ಕೇಳಿದ್ದೆ, ಅದು ಭ್ರಮೆಯಿಂದನೇ ನಾವು ಕೆಲವು ಡಿಸಿಷನ್ಗಳನ್ನ ತಗೋತೀವಿ, ಅದು ಕೆಲವು ಮೈಂಡಲ್ಲಿ ಬರುತ್ತೆ, ಅದನ್ನ ನಾವು ಆ್ಯಕ್ಷನಾಗಿ ಕನ್ವರ್ಟ್ ಮಾಡ್ತಾ ಹೋಗ್ತೀವಿ. ಸೊ ಸಮ್ಟೈಮ್ಸ್ ನಾವು ಭ್ರಮೆಲಿರೋದು ಓಕೆನಾ ಅಥವಾ ನಾನು ಸ್ವಲ್ಪ ಕನ್ಫ್ಯೂಷನಲ್ಲಿ ಅದು ಭ್ರಮೆ ಅಲ್ಲ, ಆದರೂ ರಿಸ್ಕ್ ತೊಗೊಬೇಕಾಗತ್ತೆ. ಸಮಟೈಮ್ಸ್ ವಿತೌಟ್ ನೋಯಿಂಗ್ ದ ರಿಸಲ್ಟ್ ಯು ರಿಮೈನ್ ಇನ್ ಡಿಲ್ಯೂಷನ್ ಫಾರ್ ದ ರಿಸಲ್ಟ್. ಮೀನ್ಸ್ ನಿಮಗೆ ಪಕ್ಕ ನಿಮಗೆ ಗೊತ್ತಾಗಲ್ಲ ಅದು ಸರಿಯಾಗುತ್ತೋ ಅಥವಾ ಇಲ್ವಾ ಅಂತ. ಆ ಭ್ರಮೆನಲ್ಲಿ ನೀವು ತಗೊಳ್ಳೋ ನಿರ್ಣಯ, ಯು ಆರ್ ಟೇಕಿಂಗ್ ಎ ರಿಸ್ಕ್ ಟು ಗೆಟ್ ಇನ್ ಟು ದಟ್. ಯಾಕಂದರೆ ಆ ಭ್ರಮೆನಲ್ಲಿ ಎಂಜಾಯ್ ಮಾಡೋದು ತುಂಬ ತಪ್ಪು. ಅದು ಪಂಜಾಬಿನಲ್ಲಿ ಒಂದು ಗಾದೆ ಇದೆ, ನಾ ಹಿಸಾಬ್ ಕರೋ ನಾ ಟು ಟಾಪ್ ಅವೇ. ಅದು ಒಂದು ಭ್ರಮೆ. ಸರ್, ಯಾವಾಗಲೇ ನಾವು ಒಂದು ನ್ಯೂ ಹ್ಯಾಬಿಟ್ ಸೊ ಅಂದರೆ ನಮ್ಮ ಲೈಫಲ್ಲಿ ಡೆವಲಪ್ ಮಾಡೋ ಟೈಮಲ್ಲಿ, ಸೊ ಆ ಟೈಮಲ್ಲಿ ಯಾವ ಕಾಮನ್ ಮಿಸ್ಟೇಕ್ಸ್ನ ನಾವು ಮಾಡಬಾರ್ದು ಅಂತೀರಾ? ಯಾವುದೇ ನ್ಯೂ ಹ್ಯಾಬಿಟ್ನ ಅಂದರೆ ಡೆವಲಪ್ ಮಾಡೋಕ್ಕೂ ಮುಂಚೆ? ಇಲ್ಲ, ಹ್ಯಾಬಿಟ್ನ ಡೆವಲಪ್ ಮಾಡೋಕ್ಕೆ ಏನು ಬೇಕಾಗತ್ತೆ? ಅಭ್ಯಾಸ, ಪ್ರಾಕ್ಟೀಸ್. 2 months to 4 months, you need a regular practice. You need to remind yourself that I have to develop this habit in a proper way. And why? Because of this reason, this will help. ಸೊ ಅದನ್ನು ಪ್ರಾಕ್ಟೀಸ್ ಮಾಡೋರು ಅದಾಗುತ್ತೆ. ಹೇಗಂದರೆ, ಯಾವುದೋ ಕವಿಯೊಬ್ಬ ಬರೆದಿದ್ದಾನೆ, ಅಭ್ಯಾಸ ಅನ್ನೋದನ್ನು ಮಾಡಿ ಮಾಡಿ ಮಂಕು ಬುದ್ಧಿನೂ ಸುಧಾರಣೆ ಆಗುತ್ತೆ. ಅಭ್ಯಾಸ ಮಾಡ್ತಾ ಮಾಡ್ತಾ ಮಂಕು ಬುದ್ಧಿ ಇರೋ ವ್ಯಕ್ತಿನೂ ಕೂಡ ಸುಧಾರಣೆ ಅಂದರೆ ತುಂಬ ಚಾಲಾಕಿ ಆಗ್ಬಿಡ್ತಾನೆ, ಬುದ್ಧಿವಂತನಾಗ್ತಾನೆ. ಹಗ್ಗ ಕೂಡ ಹೋಗ್ತಾ ಹೋಗ್ತಾ ಕಲ್ಲಿನ ಮೇಲೆ ಬಿಡುತ್ತೆ ಗುರುತು. ಅಂದರೆ ಅಭ್ಯಾಸ ಮಾಡ್ತಾ ಮಾಡ್ತಾ ಹಗ್ಗ ಕೂಡ ಕಲ್ಲಿನ ಮೇಲೆ ತನ್ನ ಗುರುತನ್ನು ಬಿಡುತ್ತೆ, ಕತ್ತರಿಸುತ್ತೆ. ಅಭ್ಯಾಸ, ಪ್ರಾಕ್ಟೀಸ್, ಕನ್ಸಿಸ್ಟೆನ್ಸಿ of what you want to achieve in life, you need to work towards that consistency. And for that, you need patience. For patience, you need to reduce your screen time. You need to remove some of the other bees in your life. But nothing is impossible. Remember this and have confidence and faith in yourself that nothing is impossible. ಮೈಸೆಲ್ಫ್ ಸುರಕ್ಷಿತಾ ಆ್ಯಂಡ್ ಐ ಎಮ್ MBA ಸ್ಟೂಡೆಂಟ್. ಸರ್ ನನ್ನ ಪ್ರಶ್ನೆ ನಿಮಗೆ ಏನಂದರೆ, ಲೈಕ್ ನೀವು ಪರ್ಸ್ನಲಿ ಟೆಕ್ನಾಲಜಿ ಯೂಸ್ನ ರಿಫ್ಲೆಕ್ಷನ್ ಟೈಮ್ ಮತ್ತು ಮೈಂಡ್ಫುಲ್ನೆಸ್ ಜೊತೆ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಫಸ್ಟ್ ಆಫ್ ಆಲ್ ಟೆಕ್ನಾಲಜಿನ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಟೆಕ್ನಾಲಜಿನ ನಾನು ಯೂಸ್ ಮಾಡ್ತಾ ಇದ್ದೀನೋ ಅಥವಾ ಟೆಕ್ನಾಲಜಿ ನನ್ನನ್ನು ಯೂಸ್ ಮಾಡ್ತಿದ್ಯೋ ಅಂತ. ಮತ್ತು ಇಫ್ ಯು ಕೀಪ್ ಯುವರ್ ರಿಫ್ಲೆಕ್ಷನ್ ಟೈಮ್ ಆ್ಯಂಡ್ ಯುವರ್ ಬ್ಯಾಲೆನ್ಸ್ ಆಫ್ ಮೈಂಡ್, the technology will never confuse you. You will always be on top of it and you will be making proper use of it. ಸರ್ ಮೈಸೆಲ್ಫ್ ಹನ್ಷಿಕಾ ಆ್ಯಂಡ್ ಐ ಎಮ್ BBA ಸ್ಟೂಡೆಂಟ್. ಸರ್ ನನ್ನ ಕ್ವೆಶ್ಚನ್ ಏನಂದರೆ, ಲೈಕ್ ನಾವು ಪ್ಲಾನಿಂಗ್ ಏನೋ ಮಾಡ್ಕೋತೀವಿ, ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಟೈಮ್ವರೆಗೂ ನಾವು ಮೋಟಿವೇಟ್ ಆಗೇ ಇರ್ತೀವಿ, ಆದರೆ ಅದನ್ನು ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತ ಮುಂದಕ್ಕೆ ಹಾಕ್ತಾನೆ ಇರ್ತೀವಿ, ಆದರೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಆಗಲ್ಲ. ಸೊ ಇದನ್ನು ನಾವು ಹೇಗೆ ಮಾಡಬೇಕು ಅಂದರೆ, ಪ್ಲಾನಿಂಗ್ ಮಾಡೋದನ್ನು ಸರಿಯಾಗಿ ಮಾಡೋದಕ್ಕೋಸ್ಕರ? ಕೇವಲ ನೀವು ನಿಮಗೆ ಸವಾಲನ್ನ ಕೇಳಿಕೊಂಡು ಡೂ ಐ ರಿಯಲಿ ವಾಂಟ್ ಟು ಬಿ ಸಕ್ಸಸ್ಫುಲ್, ನಿಮಗೆ ಉತ್ತರ ಯಾವಾಗಲೂ ಸಿಗುತ್ತೆ, ಎಸ್. ನಂತರ ನಿಮಗೆ ನೀವು ಹೇಳ್ಕೊಳ್ಳಿ, ಅದು ಅಕಸ್ಮಾತ್ ನಾನು ಸಕ್ಸಸ್ ಆಗಬೇಕಂದ್ರೆ ಅದನ್ನು ಮಾಡಲೇಬೇಕಾಗತ್ತೆ, ಇವತ್ತಿಂದನ್ನು ನಾಳೆ ಹಾಕ್ಕೊಳ್ಳೋಕ್ಕಾಗೋದಿಲ್ಲ. ರಿಮೈಂಡ್ ಯುವರ್ ಸೆಲ್ಫ್ ಟೈಮ್ ಆ್ಯಂಡ್ ಅಗೈನ್.
and don't lose faith in yourself and in your capabilities. ಯಾವಾಗಲೂ ನಾನು ನೋಡ್ತಾ ಇರ್ತೀನಿ ಬಿಸ್ನೆಸ್ ಮ್ಯಾನ್, ತುಂಬ ಜನಗಳನ್ನ ನೋಡಿದ್ದೀನಿ. ಐ ಹೋಪ್ ಇಟ್ಸ್ ನಾಟ್ ಹ್ಯಾಪನಿಂಗ್ ವಿತ್ ಯು. ಮೇಲ್ಗಳು ಬರ್ತದೆ ನಮ್ಮ ಕಂಪ್ಯೂಟರ್ಗೆ, ಅಂದ್ಕೊಳ್ಳಿ ದಿನಕ್ಕೆ 20 ಮೇಲ್ ಬರುತ್ತೆ. 80% ಆಫ್ ದ ಪೀಪಲ್ ವಾಟ್ ದೇ ಡೂ, ಆ ಮೇಲ್ ಬಾಕ್ಸ್ನ ಓಪನ್ ಮಾಡಿ ಯಾವುದೋ ಕಮ್ಮಿ ಕೆಲಸದ್ದು ಉಪಯೋಗಕ್ಕೆ ಬಾರದೇ ಇರೋ ಮೇಲ್ಗಳಿರುತ್ತೋ ಅದನ್ನು ಮೊದಲು ಓದ್ತಾರೆ. ಯಾವುದು ಕೆಲಸಕ್ಕೆ ಬರುತ್ತೋ ಉಪಯೋಗಕ್ಕೆ ಬರುತ್ತೋ ಅಂಥ ಮೇಲ್ಗಳನ್ನ ಅದನ್ನು ಕಡೆನಲ್ಲಿ ನೋಡ್ತಾರೆ. ಅದು ಅಭ್ಯಾಸ, ಅದು ಮೈಕ್ರೋ ಅಭ್ಯಾಸ. ಅದನ್ನು ಬದಲಾಯಿಸಬೇಕು. ಅದೇನಂದ್ರೆ ಆ ಮೇಲ್ಗಳನ್ನ ಕಡೆದಾಗ ನೋಡ್ತಾರೆ ಅಂತಂದ್ರೆ ಆ ಜನಗಳಿಗೆ ಅದ್ರ ಮೇಲೆ ಭರವಸೆ ಇಲ್ಲ ಅಂತ ಏನಲ್ಲ. ಇಟ್ ಹ್ಯಾಸ್ ಬಿಕಮ್ ಎ ಮೈಕ್ರೋ ಹ್ಯಾಬಿಟ್. ವಿ ಹ್ಯಾವ್ ಟು ರಿಮೈಂಡ್ ಅವರ್ ಸೆಲ್ಫ್ ದ್ಯಾಟ್ ಕಷ್ಟದ ಕೆಲಸ ಆಗಿರ್ಬೋದು. ನೀವು ಮೊದಲು ಲೀಡರ್ಶಿಪ್ ಕ್ವಾಲಿಟಿ ಬಗ್ಗೆ ಕೇಳ್ದ ಹಾಗೆ, ಅದಲ್ಲದೆ ಇನ್ನೊಂದು ವಿಷಯ ಇದೆ. ಅದು ಲೀಡರ್ ಯಾವಾಗಲೂ ತನ್ನ ಸಬಾರ್ಡಿನೇಟ್ಸ್ ಹತ್ರ ಕೇಳ್ತಾನೆ, ಮೊದಲು ನನಗೆ ಕೆಟ್ಟ ಸಮಾಚಾರ ಕೊಡಿ, ಕೆಟ್ಟ ವಿಷಯ ಏನಿದೆ ಅದನ್ನು ಹೇಳಿ, ಒಳ್ಳೆ ವಿಷಯ ಏನಿದೆ ಅದನ್ನು ಆಮೇಲೆ ಹೇಳಿ. ದಟ್ ಕ್ಯಾನ್ ವೆಯ್ಟ್. ಸೊ ಅದಕ್ಕೆ ನಾಳೆ ಮಾಡೋದನ್ನ ಇವತ್ತೇ ಮಾಡಿ, ಇವತ್ತು ಮಾಡೋದನ್ನ ಈಗಲೇ ಮಾಡಿ ಅಂತ ನಮ್ಮ ಹಿರಿಯಕರು ಹೇಳಿದ್ದಾರೆ. ಒಂದು ದೊಡ್ಡ ವಿಷಯನ ಇವತ್ತಿನ ಹುಡುಗರು ನೀವೆಲ್ಲ ಮರ್ತು ಹೋಗ್ತೀರಾ. ಯಾವುದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ, ನಮ್ಮ ಕಲ್ಚರ್ನಲ್ಲಿ ಪ್ರತಿಯೊಂದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಅದು ಚಿಕ್ಕ ಕಥೆಯ ರೂಪದಲ್ಲಿರ್ಬೋದು, ಅಥವಾ ಅದು ನಮ್ಮ ಹಿರಿಯಕರಿಂದ ಹಿಂದೆ ಕೇಳಿದ್ದನ್ನು ಇವತ್ತು ಕೂಡ ಕೇಳ್ತಾ ಇದ್ದೀವಿ. ನಿಮಗೆ ಕೆಲವು ವಿಷಯ ನೋಡಿದಾಗ ಅದರಲ್ಲಿ ಸತ್ಯನೂ ಕೂಡ ತಿಳಿಯುತ್ತೆ. ಆದರೆ ಸಮಸ್ಯೆ ಏನಾಗಿದೆ ಅಂತಂದರೆ, ಇವತ್ತಿನ ಡಿಜಿಟಲ್ ಯುಗದಲ್ಲಿ ನಾವು ನಮ್ಮ ಕಲ್ಚರ್ನ ಮರ್ತು ಹೋಗ್ತಾ ಇದ್ದೀವಿ. ಅದಕ್ಕೆ ನಮಗೆ ಎಲ್ಲ ವಿಷಯಗಳಲ್ಲಿ ಉತ್ತರ ಸರಿಯಾಗಿ ಸಿಗ್ತಾ ಇಲ್ಲ. ಕನ್ಫ್ಯೂಸ್ ಆಗಿಬಿಡ್ತೀವಿ. ಅದು ಅಥವಾ ಇವತ್ತಿನ ಕೆಲಸ ನಾಳೆ ಮಾಡಬೇಕು ಅಂತ ಅಭ್ಯಾಸ ನಿಮ್ಮಲ್ಲಿ ಇರ್ಬೋದು ಅಂದ್ಕೊಳ್ಳಿ. ಇವತ್ತಿನ ಜೊತೆಗೆ ನಾಳೆ ಇನ್ನೊಂದು ಕೆಲಸ ಸೇರ್ಕೋಬೋದು. ನಾಳೆ ಅದನ್ನು ಮಾಡಿದ್ರು ನಾಡಿದ್ದು ಇನ್ನೊಂದು ಕೆಲಸ ಸೇರ್ಕೊಡುತ್ತೆ. 4-5 ಕೆಲಸ ಜಾಸ್ತಿ ಆಗ್ಬೋದು. ಆಗ ಅದನ್ನು ಮಾಡೋಕ್ಕೆ ನಿಮಗೆ ಮನಸ್ಸು ಬರೋದಿಲ್ಲ, ತುಂಬ ಕನ್ಫ್ಯೂಸ್ ಆಗಿಬಿಡುತ್ತೆ. I have seen one officer in Food Corporation of India when I used to do the business with Food Corporation. ಆ ಆಫೀಸರ್ ಹೇಗಿದ್ರು ಅಂದರೆ, ಅವ್ರಿಗೇನು ಅರ್ಥ, ಒಂದು ಕಾಗದ ಕೊಡಿ, ಒಂದು ಚಿಟ್ಟಿ ಕೊಡಿ, ಒಂದು ಪೇಪರ್ ಕೊಡಿ, ಆ ಚೀಟಿ ಇಸ್ಕೊಂಡು ಅವರ ಡ್ರಾನಲ್ಲಿ ಇಟ್ಕೋತಾ ಇದ್ರು. ಆ್ಯಂಡ್ ಐ ಹ್ಯಾವ್ ಸೀನ್ ವಿತ್ ಮೈ ಓನ್ ಐಸ್, ಅವ್ರು 15 ದಿನಕ್ಕೊಂದ್ಸಲ ಬರ್ತಾಯಿದ್ರು, ರಜಾ ಇರೋ ದಿನ ಅದನ್ನೆಲ್ಲ ತೆಗೆದುಬಿಟ್ಟು ಹರಿದಾಗ್ತಾ ಇದ್ರು. ಅವ್ರ ಆಫೀಸರ್ ಯಾವಾಗಲೂ ಬೈತಾ ಇದ್ರು, ನೀನು ಯಾವುದಕ್ಕೂ ಸರಿಯಾಗಿ ಉತ್ತರ ಕೊಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ ಅಂತ. ಸರ್, ನನಗೆ ಆ ಚೀಟಿ ಸಿಕ್ಕಿಲ್ಲ ಸರ್, ಏನೋ ಒಂದು ಉತ್ತರ ಕೊಟ್ಬಿಡೋರು. ಹೌದು, ಲೈಫಲ್ಲಿ ಈ ಥರನೂ ಆಗುತ್ತೆ. ರಿಮೈಂಡ್ ಯುವರ್ ಸೆಲ್ಫ್ ದ್ಯಾಟ್ ನಾಳೆ ಅಂತ ತಳ್ಳೋದ್ರಿಂದ ಸಮಸ್ಯೆನ ಜಾಸ್ತಿ ಮಾಡ್ಕೋತೀವೋ ಹೊರತು ಕಮ್ಮಿ ಮಾಡ್ಕೊಳ್ಳೋದಿಲ್ಲ. ಸರ್, ಒಂದು ವೇಳೆ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಮತ್ತು 1 ತಿಂಗಳು ತುಂಬ ವರ್ಕೌಟ್ ಮಾಡಿದ್ದೀನಿ ಅಲ್ಲಿ, ಐ ಟುಕ್ ಆಲ್ ದೋಸ್ ಪೇನ್ಸ್. ಅದಾದಮೇಲೂ ನನಗೆ ರಿಸಲ್ಟ್ ಸಿಗ್ತಾ ಇಲ್ಲ. ಆ್ಯಂಡ್ ಐ ನೋ ನನ್ನ ಹತ್ರ ಒಂದು ಆಪ್ಷನ್ ಇದೆ, ಇನ್ಸ್ಟೆಂಟ್ ಆಪ್ಷನ್ ಇದೆ. ಅದು ಯಾವುದಾದ್ರು ಟ್ಯಾಬ್ಲೆಟ್ ತೊಗೊಂಡು ಇಲ್ಲ ಸ್ವಲ್ಪ ರನ್ನಿಂಗ್ ಮಾಡಿ ಟ್ಯಾಬ್ಲೆಟ್ ತೊಗೊಂಡ್ರೆ ಇನ್ಸ್ಟೆಂಟ್ ರಿಸಲ್ಟ್ ಸಿಗುತ್ತೆ. ಸೊ ಡೀಪ್ ಡೌನ್ ಐ ನೋ ನನಗೆ ಜಿಮ್ ಬೆಟರ್ ಅಂತ. ಅಂದರೆ ಜಿಮ್ಮಲ್ಲಿ ನಾನು ಇನ್ನೂ ಸ್ವಲ್ಪ ಕಷ್ಟಪಟ್ಟರೆ ಆ ರಿಸಲ್ಟ್ ನಂಗೆ ಸಿಗುತ್ತೆ. ಆದರೆ ಆ ಪರ್ಟಿಕ್ಯುಲರ್ ಟೈಮಲ್ಲಿ ನನ್ನ ನಿರ್ಧಾರ ಅದೇ ಫೇಸಲ್ಲಿ ಇರಬೇಕು ಅಂತ ಲೈಕ್ ಹೇಗಾಗುತ್ತೆ? ನೀವೊಂದು ಡಿಸಿಷನ್ನ ತಗೊಂಡಿದ್ದೀರಾ ಅಂತಂದ್ರೆ ಅದನ್ನು ರಿಗ್ರೆಟ್ ಮಾಡಬೇಡಿ. ನೀವು ತಗೊಂಡಿರೋ ಆ ನಿರ್ಧಾರ ಸರಿಯಾಗಿದೆ, ಅದನ್ನು ನಿಮಗೆ ನೀವೇ ಅರ್ಥ ಮಾಡ್ಕೊಳ್ಳಿ. ನೀವು ಯಾವುದನ್ನ ರಿಗ್ರೆಟ್ ಮಾಡ್ಕೋತಿರೋ ಮತ್ತು ಹೇಳ್ಕೊತಿರೋ, ನಾನಿವತ್ತು ಜಿಮ್ಗೆ ಹೋಗಬೇಕಾಗಿತ್ತು ಅಂತ, ಆವಾಗಲೇ ಚೆನ್ನಾಗಿರ್ತಿತ್ತು, ಇದು ನನಗೆ ಸರಿಯಾದ ಸೊಲ್ಯೂಷನ್ ಅಲ್ಲ, ನಾನು ಸರಿ ಮಾಡಲಿಲ್ಲ ಅಂತ, ಆಗ ನಿಮ್ಮ ಸಮಸ್ಯೆ ಇನ್ನೂ ಜಾಸ್ತಿ ಆಗುತ್ತೆ. ಸರ್, ಸಮಸ್ಯೆ ಅದು 1 ತಿಂಗಳಲ್ಲೇ ಕೊಡ್ತಿದ್ದಾರೆ. ಹಾಂ ಸರ್, ನೀವು ಜಿಮ್ಗೆ ಹೋಗ್ತಾ ಇದ್ದೀರಾ, ನಿಮ್ಮ ಬಾಡಿ ಬೆಟರ್ ಆಗ್ತಾ ಇಲ್ಲ. ನೀವು 1 ತಿಂಗಳಲ್ಲೇ ಆ ಚೆಸ್ಟ್ ಪೇನ್, ಆ ಎಲ್ಲ ಪೇನ್ಗಳನ್ನ ಸಹಿಸ್ಕೊಂಡ್ರಿ, ನಿಮ್ಮ ಬಾಡಿ ಬೆಟರ್ ಆಗಲಿಲ್ಲ. ಸೊ ಸರ್, ಇನ್ಸ್ಟೆಂಟ್ ರಿಸಲ್ಟ್ಗೆ ನೀವೇನಾದ್ರು ತಗೊಂತೀರಾ ಅಂದರೆ ಅದು ಆಗುತ್ತಾ ಹೇಗೆ? ಸರ್, ಆಗುತ್ತೆ, ಆದರೆ ಅದಕ್ಕೂ ಸೈಡ್ ಎಫೆಕ್ಟ್ಸ್ ಇದೆ. ಸೊ ಹಾಗಾದ್ರೆ I know it deep down. when you know everything, why is this your question? Thank you, sir. ಬೇಸಿಕ್ ವಿಷಯ ನಾನು ನಿಮಗೆಲ್ಲ ಹೇಳ್ತೀನಿ. ಲೈಟ್ಸ್ ತಮಾಷೆ ಸೈಡ್ಗಿಟ್ಟು ಬೇಸಿಕ್ ವಿಷಯನ ನೀವು ಅರ್ಥ ಮಾಡ್ಕೊಳ್ಳಿ. ಅದು ನಮ್ಮ ಬ್ರೈನೇ ಆಗಿರ್ಬೋದು ಅಥವಾ ಬಾಡಿಯ ಯಾವುದೇ ಪಾರ್ಟ್ ಆಗಿರ್ಬೋದು. ಅದನ್ನು ನೀವು ಎಷ್ಟು ಸಲ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀರೋ
ಅದು ಯಾವಾಗಲೂ ಶಾರ್ಪ್ ಆಗಿರುತ್ತೆ, ಸ್ವಚ್ಛವಾಗಿರುತ್ತೆ. ಇದೆಲ್ಲ ನಮಗೆ ಗೊತ್ತು, ಇದು ನಮ್ಮ ಕಲ್ಚರು ನಮಗೆ ಹೇಳ್ಕೊಟ್ಟಿದ್ದಾರೆ. ಸೂರ್ಯ ಹುಟ್ಟಕ್ಕಿಂತ ಮುಂಚೆ ನಾವು ಎದ್ದೇಳಬೇಕು, ಯೋಗ ಎಕ್ಸಸೈಸ್ನ ನಾವು ಮಾಡಬೇಕು, ಇದನ್ನೆಲ್ಲ ನಮಗೆ ಎಲ್ಲರೂ ಹೇಳಿದ್ದಾರೆ. ಆದರೆ ನೀವೇನಾದರೂ ಇನ್ಸ್ಟೆಂಟ್ ರಿಸಲ್ಟ್ಗೋಸ್ಕರ ಅದನ್ನು ನಾವು ಹಿಂದಿನ ದಿನ ನೋಡಿರೋದು. ನನಗೆ 1 ತಿಂಗಳ ಹಿಂದೆ ಒಂದು ವರ್ಕ್ಶಾಪಿಗೆ ಅಮೇರಿಕಾಗೆ ಹೋದೆ. ಅಲ್ಲಿ ಅವ್ರ ವರ್ಕ್ಶಾಪ್ 5 ದಿನ ಇದ್ದಿದ್ದು, ಹೌ ಟು ಲಿವ್ ಲಾಂಗರ್. ಅಲ್ಲಿ ಒಂದು 60ರಿಂದ 70 ಕಂಪನಿನವ್ರು ಬಂದು ಪ್ರೆಸೆಂಟೇಷನ್ ಕೊಟ್ಟರು. ಲೋಡ್ ಆಫ್ ರಿಸರ್ಚ್ ವರ್ಕ್ ಈಸ್ ಗೋಯಿಂಗ್ ಆನ್ ಟು ಬೀಟ್ ದಿ ಏಜಿಂಗ್. ಕೆಲವು ಒಳ್ಳೆ ವಿಷಯಗಳು, ಕೆಲವು ಕೆಟ್ಟ ವಿಷಯಗಳು ಹೇಗೆ ಇರಲಿ. ಮತ್ತೆ ಅವ್ರು ಹೇಳಿದ್ರು, ನಿಮ್ದೇನಾದರೂ ಪ್ರಶ್ನೆಗಳಿದ್ರೆ ಹೇಳಿ ಅಂತ. ನಾನು ಒಂದು ಪ್ರಶ್ನೆ ಕೇಳಿದೆ, ನೀವು ಇಷ್ಟೊಂದು ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀರಲ್ಲ, ಇಷ್ಟೊಂದು ದುಡ್ಡು ಖರ್ಚು ಮಾಡ್ತಾ ಇದ್ದೀರಲ್ಲ, ನನಗೂ ಐ ಆಮ್ ಹ್ಯಾಪಿ ಆ್ಯಂಡ್ ಐ ಆಮ್ ಸೀಯಿಂಗ್ ದಟ್ ದೇ ಆರ್ ಗುಡ್, ಸೀಮಿಂಗ್ಲಿ ಗುಡ್. ಆದರೂ ನಿಮ್ಮ ಅಮೇರಿಕಾ ಸೊಸೈಟಿಗೆ ಯಾಕೆ ಹುಷಾರಿಲ್ಲ? ದೇ ಕುಡೆಂಟ್ ಆನ್ಸರ್. ನಾನು ಕೇಳಿದೆ, ಆದರೂ ನೀವು ಇಷ್ಟೊಂದು ಅನಾರೋಗ್ಯವಾಗಿ ಹಾಕಿದ್ದೀರಾ? ನೀವು ಆರೋಗ್ಯವಾಗಿ ಇಲ್ಲ ಅಂತ ತಾನೇ ನೀವು 21% ಎಕನಾಮಿ ಖರ್ಚು ಮಾಡೋದು. ಆ್ಯಂಡ್ ಮೈ ಎಕ್ಸ್ಪೆಂಡಿಚರ್ ಆನ್ ದಿ ಹೆಲ್ತ್ ಕೇರ್ ಈಸ್ ಓನ್ಲಿ 3%. ಸೊ ಐ ಸೆಡ್, ಅವರ್ ಕಲ್ಚರ್, Indian culture tells us, don't, if somebody is not taking any pills or medicine, is the healthy person. ನಮಗೆ ಹೇಳ್ಕೊಟ್ಟಿರೋ ಹಾಗೆ ಔಷಧಿನ ತಗೊಳ್ಳಿಲ್ಲ ಅಂದರೆ ಸುಖವಾಗಿರ್ತೀರಾ. ಮತ್ತು ನೀವು ಹೇಳ್ತೀರಾ ಔಷಧಿನ ಎಷ್ಟು ತಗೋಬೇಕೋ ತಗೊಳ್ಳಿ ಅಂತ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್. ಅದು ಯಾವ ರೀತಿ ಗುಡ್ ಹಾಗೂ ಬ್ಯಾಡ್ ಹ್ಯಾಬಿಟ್ಸ್ನ ನೀವು ನಿಮ್ಮ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ, ಹಾಗೂ ಪ್ರತಿಯೊಬ್ಬ ಯೂತ್ಗೂ ಅದನ್ನು ರೆಕಮೆಂಡ್ ಮಾಡ್ತೀರಾ? ಐ ವಿಲ್ ಸಜೆಸ್ಟ್, ಆ ಹ್ಯಾಬಿಟ್ಸ್ನ ವಿಷಯವಾಗಿ ನಾನು ಸ್ಟಡಿ ಮಾಡಿದ ಹಾಗೆ ಜೇಮ್ಸ್ ಕ್ಲಿಯಾ ಅಂತ ಆಥರ್ ಇದ್ದಾರೆ. ಅವರು ಹ್ಯಾಬಿಟ್ಸ್ ವಿಷಯವಾಗಿ ಬುಕ್ ಬರೆದಿದ್ದಾರೆ. ಯು ನೋ ದಟ್ ಅಟಾಮಿಕ್ ಹ್ಯಾಬಿಟ್ಸ್? ಯಾರ್ಯಾರು ಓದಿದ್ದೀರಾ? ವೆರಿ ಗುಡ್. ಅದರಲ್ಲಿ ಅವ್ರು ಯಾವುದ್ರ ಬಗ್ಗೆ ಹೇಳಿದ್ದಾರೆ? ವಾಟ್ ಈಸ್ ದಿ ಕ್ರಕ್ಸ್ ಆಫ್ ದಟ್ ಬುಕ್? ಕ್ರಕ್ಸ್ ಆಫ್ ದ ಬುಕ್ ಈಸ್ ದಟ್ ಯಾವುದೇ ವಸ್ತುನಾದರೂ ಪರ್ಫೆಕ್ಷನಿಂದ ಮಾಡಬೇಕು ಈಸ್ ನಾಟ್ ಇಂಪಾರ್ಟೆಂಟ್. ಕನ್ಸಿಸ್ಟೆಂಟ್ ಆಗಿ ಅದನ್ನು ಮಾಡೋದು ಇಂಪಾರ್ಟೆಂಟ್. ಹಾಗಾದರೆ ಇದ್ರ ಬಗ್ಗೆ ನಿಮ್ಮ ಉತ್ತರ ಕನ್ಸಿಸ್ಟೆನ್ಸಿ, ರೆಗ್ಯುಲಾರಿಟಿ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಬೀಯಿಂಗ್ ಪರ್ಫೆಕ್ಷನಿಸ್ಟ್. ಇಲ್ಲಾಂದರೆ ಇವತ್ತಿನ ಯಂಗ್ಸ್ಟರ್ಸ್ ಹೇಗೆ ಅಂದರೆ, ಯಂಗ್ಸ್ಟರ್ಸ್ ನಮ್ಮ ಸಮಯಕ್ಕೆ ಹೋಲಿಸ್ಕೊಂಡ್ರೆ ಇವತ್ತು ನೀವು ತುಂಬ ಪರ್ಫೆಕ್ಷನಾಗಿ ಕೆಲಸ ಮಾಡ್ತೀರಾ, ಚೆನ್ನಾಗಿ ಕೆಲಸ ಮಾಡ್ತೀರಾ. ಆದರೆ ಪರ್ಫೆಕ್ಷನಿಸ್ಟ್ ಆಗೋದಕ್ಕಿಂತ ಜಾಸ್ತಿ ರೆಗ್ಯುಲಾರಿಟಿ, ಕನ್ಸಿಸ್ಟೆನ್ಸಿ ಆಗೋದು ತುಂಬ ಮುಖ್ಯ. ಹೇಳಿ ಸರ್, ಅದು ನೀವು ಹೇಳ್ದಾಗೆ ರೆಗ್ಯುಲರ್ ಮತ್ತೆ ಕನ್ಸಿಸ್ಟೆನ್ಸಿಯಿಂದ ಕೆಲಸ ಮಾಡೋದು ಮುಖ್ಯನಾ ಅಥವಾ ಏನು ಅಂತ. ಸೊ ತುಂಬಾ ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇದೆ ವಿಚ್ ಟು ಇಂಟರ್ವೀನ್ ದ ಕನ್ಸಿಸ್ಟೆನ್ಸಿ ಆ್ಯಂಡ್ ದಟ್ ಡಿಸ್ಟರ್ಬ್ ದ ವರ್ಕ್. ಎಸ್. ಆ್ಯಂಡ್ ನಾವು ಹೆಂಗ್ ಮೈಂಡ್ ಥರ ಥಿಂಕ್ ಮಾಡಿದ್ರೆ ನಾವು ನಮ್ಮ ಮೈಂಡ್ನಾಗ ಡೈವರ್ಟ್ ಮಾಡ್ಕೋತೀವಿ. ಯಾಕಂದ್ರೆ ಒಬ್ರು ವಯಸ್ಸಾಗಿರೋರು ಈ ಮಾತನ್ನ ಹೇಳಿದ್ರು, ಈ ದಾರಿಲೇ ನಡಿಬೇಕು ಅಂತ. ಆದ್ರೆ ನಾವು ನಮ್ಮ ದಾರಿನ ಬಿಟ್ಟು ಬೇರೆ ದಾರಿಲಿ ನಡೆಯೋದಕ್ಕೆ ಶುರು ಮಾಡ್ತೀವಿ. ಅದು ಕೂಡ ಯಾವುದೋ ಬೇರೆ ಮೆಥಡಲ್ಲಿ, ಅದು ಬಿ ಮೆಥಡ್ ಆಗಿರ್ಬೋದು. ಅದನ್ನ ನಾವು ಇನಿಷಿಯಲಿ ಮಾಡ್ತಾ ಇರ್ಬೋದು. ಸೊ ಟೋಲ್ಡ್ ಬೈ ಅನ್ ಎಕ್ಸ್ಪರ್ಟ್. ಇಲ್ಲ, ನಾವು ಕೆಲವೊಂದನ್ನ ಬೇರೆ ವ್ಯಕ್ತಿಯಿಂದ ತಗೋತೀವಿ ಅಂಡ್ ಅವ್ರ ಅಡ್ವೈಸ್ನ ಅಳವಡಿಸ್ಕೊಂಡು ಕನ್ಕ್ಲೂಷನ್ನ ಕಲ್ಟಿವೇಟ್ ಮಾಡ್ಕೋತೀವಿ. ಸೊ ನಾವ್ ಹೇಗ್ ಡೈವರ್ಟ್ ಆಗದೆ ಇರೋದು, ಹಾಗೆ ಕನ್ಸಿಸ್ಟೆನ್ಸಿನ ಹೇಗ್ ಮೇಂಟೈನ್ ಮಾಡೋದು, ಅದು ನಾವೇನ್ ಮಾಡ್ತೀವೋ ಅದ್ರ ಮೇಲೆ. ಯಾವುದೇ ವಿಷಯವಾದ್ರೂ ಒಪ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಾ? ಅದರಲ್ಲೂ ಸೈನ್ಸ್ ಸ್ಟೂಡೆಂಟ್ಸ್ ಆಗಿರೋರು ನೀವು, ದೇ ಫಸ್ಟ್ ಎಕ್ಸ್ಪೆರಿಮೆಂಟ್ ಬಿಫೋರ್ ದೇ ಬಿಲೀವ್ ಇಟ್. ಸೇಮ್ ವೇ ಇನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆಲ್ಸೋ, you must first have your clarity that what has been used, what has being done. You have conviction in what you are doing.
Your confusion comes only when you are not confidence and your wavering mind. Then only you will go from A to B or B to C. So first you make yourself sure that what path you are choosing is the right path. If you have that, then there is no reason why anybody says you should believe. And anybody saying anything today, most of us are looking at Google. We are looking at some app. We are doing some certain things and ಅದರಲ್ಲಿ ಏನಾದ್ರು ಕಾಣಿಸಿದ್ರೆ ಅಯ್ಯೋ ನಾನು ಬೇರೆ ರೀತಿನಲ್ಲಿ ಮಾಡ್ತಾ ಇದ್ದೆ ಕೆಲಸನ, ಆದರೆ ಅವ್ರು ಬೇರೆ ಏನೋ ಹೇಳ್ತಾ ಇದ್ದಾರೆ. ನಮ್ಮ ಮೈಂಡ್ ಎಷ್ಟು ಕಂಡೀಷನ್ ಆಗ್ತಾ ಹೋಗ್ತಾ ಇದೆ ಅಂದರೆ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಅದನ್ನು ಬರ್ದಿರೋದು ನೋಡಿ ನಮಗೆ ಕನ್ಫ್ಯೂಷನ್ ಆಗುತ್ತೆ. ನಮ್ಮ ದಾರಿ ನಾವು ಮರ್ತೋಗ್ಬಿಡ್ತೀವಿ. ನಮ್ಮ ದಾರಿನ ನಾವು ಮರೆತು ಆಮೇಲೆ ಎಲ್ಲೋಗ್ತೀವಿ ಅಂತ ನಮಗೆ ಗೊತ್ತಿರಲ್ಲ, ನಾವು ದಾರಿ ತಪ್ಪಿರ್ತೀವಿ. ಅದೇನೇ ನಿಮಗೂ ಆಗೋದು. ಸರ್ ಹೇಳಿ. ಸರ್, ನೀವು 17 ವರ್ಷ ಇದ್ದಾಗ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ರಿ. ಈಗಲೂ ನೀವು ವರ್ಕ್ ಮಾಡ್ತಾ ಇದ್ದೀರಾ. ನಿಮ್ಮ ಇನ್ಕ್ರೆಡಿಬಲ್ ಎನರ್ಜಿಗೆ ನಾವು ಸಲ್ಯೂಟ್ ಮಾಡ್ತೀವಿ. ವಾಟ್ ಈಸ್ ದ ಸೋರ್ಸ್ ಆಫ್ ಯುವರ್ ಎನರ್ಜಿ ಸರ್? ನೀವೇ ಇದ್ರಲ್ಲ ನನ್ನ ಸೋರ್ಸ್ ಆಫ್ ಎನರ್ಜಿ. ಸರ್ ಥ್ಯಾಂಕ್ಸ್ ಅ ಲಾಟ್ ಸರ್. ಬಟ್ ನಿಮ್ಮ ಇಂಟರ್ನಲ್ ಎನರ್ಜಿ ಬಗ್ಗೆ ಇಟ್ಸ್ ಅ ಫ್ಯಾಕ್ಟ್. ಇಟ್ಸ್ ಅ ಫ್ಯಾಕ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾವು ಒಳ್ಳೆ ಆಂಟ್ರಪ್ರನರ್ ಆಗಬೇಕು ಅಂದರೆ ನಮ್ಮ ಎಮೋಷನ್ಸ್ನ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಅಂತೀರಾ? Only with your self-confidence and your conviction about the thing. ಥ್ಯಾಂಕ್ ಯು ಸರ್. I had conviction that I have no choice than to succeed. ನನ್ನ ಹತ್ರ ಇದ್ದ ಅಷ್ಟು ಕ್ಯಾಪಿಟಲ್ನ ನಾನು ಅದ್ರ ಮೇಲೆ ಹಾಕಿದೆ. ಸೊ ನಾವು ಅದು ನನ್ನ ಹತ್ರ ಬೇರೆ ಚಾಯ್ಸೇ ಇಲ್ಲ ಅದರ್ ದ್ಯಾನ್ ಟು ಸಕ್ಸೀಡ್. ಇಫ್ ಐ ಡೋಂಟ್ ಸಕ್ಸೀಡ್, ಐ ವಿಲ್ ಗೋ ಬ್ಯಾಂಕರಪ್ಟ್. ಸೊ ಇನ್ ದ ರಿಯಲ್ Sometimes fear also work in your favor. ಎಸ್ ಸರ್. ಸೊ ರಿಯಲ್ ಲೈಫಲ್ಲಿ ನಾವು ಬಿ ಪ್ಲಾನ್ನ ಇಟ್ಕೊಂಡು ಇರಬಾರ್ದು ಅಂತೀರಾ? ವಿ ಹ್ಯಾವ್ ಟು No, ಫೋಕಸ್. I am not saying that don't be with the B plan, but be with the open mind, with open eyes, with thought process. If this doesn't work, but prepare that B plan in advance. ಅಕಸ್ಮಾತ್ ನೀವು ನೀಜರ್ಕ್ ರಿಯಾಕ್ಷನ್ ಮಾಡಿದ್ರೆ ಇದು ಕೆಲಸ ಮಾಡಲ್ಲ, ಅದಕ್ಕೆ ನಾನು ಗೂಗಲ್ನ ನೋಡಿ ಬೇರೆ ದಾರಿನ ಇಟ್ಕೋತೀನಿ, ಫೇಲ್ ಆಗಿಬಿಡ್ತೀರಾ. Plan it in advance. For everything you should plan A and B. If this works, this is the better way. I go for this. If this doesn't work, my plan B will be this. But in advance planned. ಸೊ ಪ್ಲಾನ್ ಎ ಮತ್ತೆ ಪ್ಲಾನ್ ಬಿ ಎರಡು ಲಿಂಕ್ ಆಗಿರ್ಬೇಕಾ ಸರ್? ಅಲ್ಲ, ಅದು Will be ಹೇಗೆ ಬರುತ್ತೆ prepared ಅಂದ್ರೆ? in advance. ಓಕೆ ಸರ್, ಥ್ಯಾಂಕ್ ಯು ಸೋ Yeah. ಮಚ್ ಸರ್. Yes, one more question. ಸರ್ ಆಕ್ಚುಲಿ ರೋನಕ್ ಹಿಯರ್. Yes, Ronak. Ha. ಸರ್, ಒಬ್ಬ ಲೀಡರು ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ನಾವು ಯಾವ ತರ ಹ್ಯಾಬಿಟ್ಸ್ನ ಬೆಳೆಸ್ಕೋಬೇಕು ಅಂತ ಪ್ರಾಕ್ಟಿಕಲ್ ಆಗಿ ಹೇಳ್ತಿದ್ದೀರಾ ಅಲ್ವಾ? ಅದು ನೀವು ಹೇಳಿರೋ ಹಾಗೆ ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್, ಸ್ಟಬರ್ನೆಸ್, ಆಬ್ಸೆಷನ್ ಟುವರ್ಡ್ಸ್ ಗೋಲ್. ನೀವು ನಮಗೆಲ್ಲ ಇನ್ಸ್ಪಿರೇಷನ್ ಆಗಿರೋದ್ರಿಂದ ನಿಮ್ಮಿಂದ ಅಡ್ವೈಸ್ ತಗೋಬೇಕು ಅಂತಿದ್ದೀನಿ ಸರ್. ಅದು ಏನಂದ್ರೆ, ನಾನು ಬಿಲೀವ್ ಮಾಡ್ತೀನಿ, ಅದು ಏನಂದ್ರೆ ನಮ್ಮ ಲೈಫಲ್ಲಿ ಒಬ್ಬ ಮೆಂಟರ್ ಇರಲೇಬೇಕು ಅಂತ. ಅದು ನಮ್ಮ ಲೈಫ್ ಸ್ಟಾರ್ಟಿಂಗ್ ಫೇಸಲ್ಲಿ ಅದು ನೀವು ಹೇಳ್ತಿದ್ರಲ್ಲ ಇನಿಷಿಯೇಟಿವ್ ತಗೊಳಕ್ಕೆ, ನೀವು ಹೇಳ್ತಿದ್ರಲ್ಲ ವೆಂಚರ್ ಬಗ್ಗೆ, $1 ಬಿಲಿಯನ್ ವೆಂಚರ್ ಬಗ್ಗೆ, ಮೆಂಟರ್ ಇರೋದು ಅದು ಆ್ಯಕ್ಚುಲಿ ತುಂಬ ಒಳ್ಳೆ ಕೆಲಸನೇ. ಅದು ತುಂಬ ಇಂಪಾರ್ಟೆಂಟ್ ಮತ್ತು ತುಂಬ ನೆಸಸರಿ. ನೀವು ನಂಬ್ತೀರಾ ಮೆಂಟರ್ ಇರೋದು ಒಳ್ಳೆಯದು ಅಂತ. ಸೊ ನಾವು ಯಂಗ್ ಪೀಪಲ್ ಆಗಿ ಹೇಗೆ ನಾವು ಮೆಥಡ್ಸ್ಗಳನ್ನ ಕ್ರಿಯೇಟ್ ಮಾಡಬೇಕು, ಅದು ಅವರೇ ಒಳ್ಳೆ ಮೆಂಟರ್ ಅಂತ ನಮ್ಮನ್ನ ಗೈಡ್ ಮಾಡಬೇಕು, ನಮ್ಮ ಇನ್ಸ್ಟ್ರಕ್ಟ್ ಮಾಡಬೇಕು. ಯಾವ ರೀತಿಲಿ ಅಂದರೆ, ಮತ್ತೆ ಈ ಜೀವನದಲ್ಲಿ ನಾವು ಅದನ್ನ ಅಳವಡಿಸ್ಕೋಬೇಕಂದ್ರೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? Good question. ಕೂತ್ಕೋ ರೋನಾಕ್. ಫಸ್ಟ್ ಆಫ್ ಆಲ್, ಮೊದಲನೇದಾಗಿ ನನಗೆ ಮೆಂಟರ್ ಇದ್ದಾರೆ. ಅದರಲ್ಲಿ ಇಬ್ಬರು ಮೆಂಟರ್ ಯಾರಂದರೆ, ಒಂದು ನನ್ನ ಅಜ್ಜ, ಇನ್ನೊಂದು ನನ್ನ ಆಧ್ಯಾತ್ಮಿಕ ಲೀಡರ್, ಆಧ್ಯಾತ್ಮಿಕ ಟೀಚರ್. ನಾನು ನನ್ನ ಪುಸ್ತಕದಲ್ಲಿ ಅವ್ರ ಬಗ್ಗೆ ಬರೆದಿದ್ದೀನಿ. ಈಗ ಪ್ರಶ್ನೆಯ ಎರಡನೇ ಭಾಗ ಏನಂದರೆ, ನಿಮಗೆ ಒಬ್ಬರು ಮೆಂಟರ್ ಇದ್ರೇ ಅದು ನಿಮಗೆ ಸಹಾಯ ಆಗೋದು. ಹೇಗೆ ಮೆಂಟರ್ನ ಪಡ್ಕೋಬೇಕಂದ್ರೆ, ಒಂದು ಸಣ್ಣ ವಿಷಯ ಏನಂದರೆ, ಪಡೆದಿರೋದು ವರ್ತನೆ ಮತ್ತು ಕೃತಜ್ಞತೆ. ಯಾರು ನಿಮಗೆ ಜೀವನದಲ್ಲಿ ಸಹಾಯ ಮಾಡುತ್ತಾರೋ ಅವರಿಗೆ ನೀವು ಕೃತಜ್ಞತೆ ಸಲ್ಲಿಸಬೇಕು.
ಯಾರು ನಿಮಗೆ ನಿನ್ನೆ ಸಹಾಯ ಮಾಡಿರ್ತಾರೋ, ಇವತ್ತಿನ ಬೆಳಗ್ಗೆ ಸಹಾಯ ಮಾಡಿರ್ತಾರೋ, ಅದೊಂದು ಸಣ್ಣದಾದ ಸಹಾಯನ ಯಾವುದೇ ವ್ಯಕ್ತಿಯಿಂದ ಒಳಗೊಂಡಿರೋ ಟ್ರಾಫಿಕ್ ಪೊಲೀಸ್ ನೀವು ಬರೋವರೆಗೂ ಬೆಳಗ್ಗೆಯಿಂದ ಸಂಜೆವರೆಗೂ ಟ್ರಾಫಿಕಲ್ಲಿ ನಿಂತಿರ್ತಾರೋ ಅವರು ಒಂದು ರೀತಿಯಲ್ಲಿ ಸುರಕ್ಷಿತವಾಗಿ ಬರೋದಕ್ಕೆ ಸಹಾಯ ಮಾಡುತ್ತಾರೆ. ನೀವು ಕೃತಜ್ಞತೆಯನ್ನು ಸಮಾಜದ ಜೊತೆಗೆ ನಿಮ್ಮ ಟೀಚರ್ಸ್ಗೂ ಕೂಡ ಕೃತಜ್ಞತರಾಗಿರಿ. ನಿಮ್ಮ ಪ್ರೊಫೆಸರ್ ಅದೇ ಕೃತಜ್ಞತೆ ನಿಮ್ಮ ಮೆಂಟರ್ನ ಫೈಂಡ್ ಔಟ್ ಮಾಡುತ್ತೆ. ಆ್ಯಂಡ್ ಅವ್ರಿಗೋಸ್ಕರ ಮತ್ತು ನೀವು ಗುರು ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಅವ್ರ ಮಾತನ್ನು ಕೇಳಬೇಕಾಗತ್ತೆ, ಮತ್ತು ಅವರ ಸಿಟ್ಟನ್ನು ಸಹಿಸ್ಕೋಬೇಕಾಗತ್ತೆ, ಮತ್ತು ಅವ್ರ ಮಾತನ್ನು ಕೇಳಬೇಕಾಗತ್ತೆ. ಯಾ ಓಕೆ. ಸೊ ಅದು ಇವತ್ತಿನ ಈ ವಿಷಯ ನಾವು ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದೀವಿ. ಆದರೆ ನಾನು ಏನು ಹೇಳ್ತೀನಿ ಅಂದರೆ, ನೀವು ನಿಮ್ಮನ್ನು ನೀವೇ ಹೇಗೆ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಹೇಳಿದ ಹಾಗೆ, ಅಣ್ಣ ಅಭ್ಯಾಸ ಮತ್ತು ಆಸಕ್ತಿ ಅದರ ದಾರಿನಲ್ಲೇ ನಿಮ್ಮ ಚಂಚಲವಾದ ನಿಮ್ಮ ಮನಸ್ಸನ್ನು ವಶ ಮಾಡಿಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಇವತ್ತು ನೀವೆಲ್ಲ ಯುವಕರು, ಯು ಆರ್ ಯೂತ್. ನಿಮ್ಮ ಚಂಚಲವಾದ ಮನಸ್ಸು ಆರ್ತಾ ಇರುತ್ತೆ, ಓಡ್ತಾ ಇರುತ್ತೆ, ಡಿಸ್ಟ್ರಿಕ್ಷನ್ ಕಡೆಗೆ ಹೋಗುತ್ತೆ. ಮತ್ತು ಅದರಿಂದ ದೂರ ಇಡೋದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡಬೇಕು ಮತ್ತು ಅಭ್ಯಾಸ ಮಾಡಬೇಕಾಗತ್ತೆ. ಹಾಗೆ ಕೆಲವು ವಿಷಯಗಳು ಜೀವನದಲ್ಲಿ ತುಂಬ ಇಷ್ಟ ಆಗುವಂಥದ್ದು. ಆದರೆ ನೀವು ಏಕಾಗ್ರತೆಯಿಂದ ನೋಡಿದಾಗ ಜೀವನದಲ್ಲಿ ಎಷ್ಟು ಮೊದಲು ವಿಷಯಗಳು ಆರಂಭದಲ್ಲಿ ಇಷ್ಟ ಆಗುತ್ತೆ. ಸಿಗರೇಟ್ ಇರ್ಬೋದು, ಸಾರಾ ಇರ್ಬೋದು, ತುಂಬ ಇಷ್ಟ ಆಗುತ್ತೆ. ಯಾಕೆಂದರೆ ಒಂದು ಪ್ಯಾಕ್ ತೊಗೊಂಡು ಸೇರಿದಾಗ ಕಿಕ್ ಹೊಡೆಯುತ್ತೆ, ಅದರಿಂದ ಮಜಾ ಬರುತ್ತೆ. ಹಾಗೆ ಬರ್ತಾ ಬರ್ತಾ ಅಭ್ಯಾಸ ಆಗೋಗುತ್ತೆ. ಆದರೆ ಮೊದಲು ನೋಡೋದಕ್ಕೆ ಯಾವ ಚೆನ್ನಾಗಿ ಕಾಣುತ್ತೋ ಅದೇ ಹೋಗ್ತಾ ಹೋಗ್ತಾ ಕೆಟ್ಟದಾಗುತ್ತೆ. ಅದಕ್ಕೆ ಅವ್ರು ಹೇಳೋದು ಯಾವುದು ವಸ್ತುಗಳ ಮೇಲೆ ಆಸಕ್ತಿ ಇರುತ್ತೋ ಸೃಷ್ಟಿಸ್ಬೇಕು, ಅದರಿಂದ ದೂರ ಇರೋದಕ್ಕೆ ಪ್ರಯತ್ನ ಮಾಡು, ಹಾಗೆ ಅಭ್ಯಾಸ ಮಾಡು. ಜೀವನದಲ್ಲಿರೋ ನಿಮ್ಮ ಚಂಚಲವಾದ ಮನಸ್ಸು ನಿಮಗೆ ಬೇರೆ ಬೇರೆ ಥರ ಕಷ್ಟಗಳನ್ನ ಕೊಡುತ್ತೆ. ಇವತ್ತು ನೀವು ಇಷ್ಟೊತ್ತು ಕೇಳಿದ ಕ್ವಶನ್ಗಳಿದಾವಲ್ಲ, ಆ ಕ್ವಶನ್ ಜೊತೆಗೆ ನಿಮ್ಮ ಮನಸ್ಸು ಚಂಚಲವಾಗಿದೆ, ತೇಲಾಡ್ತಾ ಇದೆ. ಅದಕ್ಕೆ ಆ ಸಮಸ್ಯೆ ಆಗ್ತಾ ಇರೋದು. ಅದು ನಿಮ್ಮ ಕಂಟ್ರೋಲಿಗೆ ಬರುತ್ತೆ. ನಮ್ಮ ಟೀಚರು ನನಗೆ ಒಂದು ಗಾದೆನ ಹೇಳ್ತಾ ಇದ್ರು. ಅದು ವಶ ಮನದ ಕರ್ಮವನ್ನು ಸುಧಾರಿಸ್ಕೋ, ಮನದ ಕರ್ಮವನ್ನು ಸುಧಾರಿಸ್ಕೋ, ಮನಸ್ಸೇ ಬಹಳ ಮುಖ್ಯವಾದದ್ದು. ಕಾಯ ವಾಚ ಕರ್ಮಗಳೆಲ್ಲ ಮನಸ್ಸಿನ ಸಂತಾನ. ಅಂದರೆ ಅದರ ಅರ್ಥ ನಿಮ್ಮ ಮನಸ್ಸಿನ ಕರ್ಮ ಏನಿದೆ ಅಂದರೆ ನಿಮ್ಮ ಯೋಚನೆ, ಅದನ್ನು ನೀವು ಸುಧಾರಣೆ ಮಾಡಿದ್ರೆ, ಅದನ್ನು ನಿಮ್ಮ ವಶಕ್ಕೆ ತಗೊಂಡ್ರೆ, ಆಗ ನಿಮ್ಮ ಶರೀರದಿಂದ ಅಥವಾ ನಿಮ್ಮ ಮಾತಿನಿಂದ ಅಥವಾ ದೇಹ ಅಂದರೆ ಶರೀರ, ಮಾತು ಅಂದರೆ ವಚನ, ಅದರಿಂದ ಯಾವುದೇ ಕೆಟ್ಟ ಕೆಲಸ ಆಗೋದಿಲ್ಲ. ಯಾಕೆಂದರೆ ದೇಹದ ಮಾತಿನ ಕರ್ಮ ಮನಸ್ಸಿನ ಮಾತನ್ನೇ ಕೇಳೋದು. ನಾನಿದನ್ನು ಹೇಳಿ ಇವತ್ತಿನ ಸೆಷನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್. ಥ್ಯಾಂಕ್ ಯು.